ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯವೆ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯವೆ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯವೆ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಓಂ ಕಠೋಪನಿಷತ್ 2ನೇ ಅಧ್ಯಾಯದ 2ನೇ ವಲ್ಲಿಯ 10 ಮಂತ್ರವನ್ನು ನೋಡಿದ್ವಿ. ನಿನ್ನೆ 8ನೇ ಮಂತ್ರದಲ್ಲಿ ಏಷ ಸುಪ್ತೇಷು ಜಾಗೃತಿ, ಆತ್ಮವಸ್ತುವು ಆಸ್ ಕಾನ್ಷಿಯಸ್ನೆಸ್ ಈಸ್ ಜಾಗೃತಿ, ಈಸ್ ಆಲ್ವೇಸ್ ಅವೇಕ್. ಅವೇಕ್ ಅನ್ನುವ ಕ್ರಿಯಾಪದವನ್ನು ಹಾಕಿದಾಗ, ಜಾಗೃತಿ ಅಂತ ಹಾಕಿದಾಗ ನಿದ್ದೆಯಿಂದ ಎತ್ತು ಅಂತಲ್ಲ. ಮಲ್ಕೊಂಡಿತ್ತು, ಇವಾಗ ಆತ್ಮವಸ್ತುವು ಕಾನ್ಷಿಯಸ್ನೆಸ್ ಇವಾಗ ಎದ್ದಿದೆ, ಎದ್ದ ತಕ್ಷಣ ಸ್ನಾನ ಮಾಡಕ್ ಹೋಗುತ್ತೆ, ಹಾಗಂತೆಲ್ಲ ತಗೊಳ್ಬಾರ್ದು. ಅದು ತ್ರಿಕಾಲವಾಗಿಯೂ ಇದೆ. ಜಾಗೃತ ಅವಸ್ಥೆಯಲ್ಲಿಯೂ ಆತ್ಮವಸ್ತು ಇರೋದ್ರಿಂದ ಜಾಗೃತ ಅವಸ್ಥೆ ಆಗ್ತಾ ಇದೆ, ವೆರಿ ಇಂಪಾರ್ಟೆಂಟ್. ಸ್ವಪ್ನಾವಸ್ಥೆ ಇರೋದ್ರಿಂದ, ಆತ್ಮವಸ್ತು ಇರೋದ್ರಿಂದ ಸ್ವಪ್ನಾವಸ್ಥೆ ನಡೀತಾ ಇದೆ. ಸುಷುಪ್ತಿ ಆತ್ಮವಸ್ತು ಇರೋದ್ರಿಂದ ಸುಷುಪ್ತಿ ವಸ್ತು ಇದೆ ಅಂತ ಎದ್ದ ತಕ್ಷಣ ಗೊತ್ತಾಗುತ್ತೆ. ಜಾಗೃತ ಅವಸ್ಥೆ ಸ್ವಪ್ನ ಅವಸ್ಥೆಯಲ್ಲಿ ಸಾಕ್ಷಿ ರೂಪವಾಗಿರುತ್ತೆ, ವೃತ್ತಿಗಳ ಹಿಂದೆ ಇರುತ್ತೆ. ಆದ್ರೆ ಸ್ವಪ್ನ ಅವಸ್ಥೆಯಲ್ಲಿ ಬ್ಲ್ಯಾಂಕ್ ಸ್ಟೇಟ್ ಅಲ್ಲಿ ಇರುತ್ತೆ. ಆ ಬ್ಲ್ಯಾಂಕ್ ಸ್ಟೇಟ್ ಅನ್ನು ಸಾಕ್ಷಿಯಾಗಿ ನೋಡುವಂಥದ್ದು ಆತ್ಮವಸ್ತು. ಯಾವ ವೃತ್ತಿಯೂ ಇರಲಿಲ್ಲ ಸುಷುಪ್ತಿಲಿ ಅನ್ನುವುದಕ್ಕೆ ಜಾಗೃತಿ, ವೆರಿ ಇಂಪಾರ್ಟೆಂಟ್. ಜಾಗೃತಿ ಅಂತ ನೋಡಿದ್ವಿ. ಆಮೇಲೆ ಇನ್ನೊಂದು ಮಂತ್ರ 9ನೇಲಿ ಯಥಾಕರ್ಮ ಯಥಾಶ್ರುತಂ, ಅದು ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದರಲ್ಲೇ ಅನ್ಕೊಳ್ತೀನಿ, ಅದು 8ರದಲ್ಲೇ ತಾನೆ, ಅಲ್ಲ 8 9 ಇರಬೇಕು. ಯಥಾಕರ್ಮ ಯಥಾಶ್ರುತಂ. ಪ್ರತಿಯೊಂದು ವಸ್ತುವು, ಅಂದ್ರೆ ಈ ಆತ್ಮವಸ್ತುವನ್ನ ತಿಳಿಲಿಲ್ಲ ಅಂದ್ರೆ ಅಜ್ಞಾನಿಗಳು ಏನಾಗ್ತಾರೆ, ಶರೀರತ್ವಾಯ ಯೋನಿಹಿ, ಮತ್ತೆ ಮತ್ತೆ ಹುಟ್ಟಬೇಕು ಅಷ್ಟೆ. ಯಾಕಂದ್ರೆ ನನ್ನ ಸ್ವರೂಪವನ್ನು ತಿಳಿಲ್ಲ ಅಂದ್ರೆ ಇದೇ ತರ ಎಷ್ಟು ಜನ್ಮ ಬಂದಿದ್ದೀವೋ ಯಾರು ಗೊತ್ತಾ. ಈ ಸತಿ ಈ ಸ್ವಾಮಿ ಜನ್ಮ, ನೆಕ್ಸ್ಟ್ ಸತಿ ಇನ್ಯಾ ಜನ್ಮವೋ ಯಾರು ಗೊತ್ತು. ತಿಳಿಲಿಲ್ಲ ಅಂದ್ರೆ, ತಿಳಿದ್ಮೇಲೆ ಅದು ಭಗವಂತನಿಲ್ಲ, ಎಷ್ಟು ಸತಿ ಆದ್ರೂ ಬರ್ಬೋದು. ಯಾಕಂದ್ರೆ ಆ ದೇಹ ಮನಸ್ಸನ್ನು ಐಡೆಂಟಿಫಿಕೇಶನ್ ಇರಲ್ಲ, ಅವಾಗ ಪ್ರತಿಯೊಂದು ಲೀಲೆ ಆಗ್ಬಿಟ್ಟಿರುತ್ತೆ. ಯಥಾಕರ್ಮ ಯಥಾಶ್ರುತಂ ಹೇಳ್ತಾನೆ ಹೋಗ್ಬೋದು, ಅದಕ್ಕೆ ಸ್ಟಾಪೇ ಇಲ್ಲ. ಗಹನ ಕರ್ಮಣೋ ಗತಿ, ಅದೇ ಹೇಳ್ತಾರಲ್ಲ, ವಾಚ್ ಯುವರ್ ಥಾಟ್ಸ್. ನಾನು ಹೇಳದಲ್ವಾ, ಥಾಟ್ಸ್ ಬಿಕಮ್ಸ್, ಏನ್ ಹೇಳಿದೆ, ಥಾಟ್ಸ್ ಬಿಕಮ್ಸ್ ವರ್ಡ್ಸ್, ವರ್ಡ್ಸ್ ವಿಲ್ ಬಿಕಮ್ ಆಕ್ಷನ್, ಆಕ್ಷನ್ ವಿಲ್ ಬಿಕಮ್ ಕ್ಯಾರೆಕ್ಟರ್, ಕ್ಯಾರೆಕ್ಟರ್ ವಿಲ್ ಬಿಕಮ್ ಡೆಸ್ಟಿನಿ. ಡೆಸ್ಟಿನಿ ಇಸ್ ಪ್ರಾರಬ್ಧ ಕರ್ಮ. ಇವಾಗ ನಾವೇನಿದೀವಿ, ಇಟ್ ಈಸ್ ಬಿಕಾಸ್ ಆಫ್ ದಿ ಡೆಸ್ಟಿನಿ, ಪ್ರಾರಬ್ಧ ಕರ್ಮ. ಅದಾದ್ಮೇಲೆ 9, 10ರಲ್ಲಿ ಆತ್ಮವಸ್ತು ಒಂದೇ ಆದ್ರೂ ಅದು ರೂಪ ತಗೊಳ್ಳೋದು ಬೇರೆ ಬೇರೆ ರೀತಿಯಲ್ಲಿ, ಆತರ ಆಭಾಸವಾಗಿ ಕಾಣುತ್ತೆ. ಅದಕ್ಕೆ 2 ಎಕ್ಸಾಂಪಲ್ ಕೊಟ್ಟರು, ಅಗ್ನಿ ಅಂಡ್ ವಾಯು. ಕಾಷ್ಠದಲ್ಲಿ ಅಗ್ನಿ ಇದ್ರು ಅಗ್ನಿ ಏಕಃ, ರೂಪಃ ಅನೇಕಃ, ಅಧಿಷ್ಠಾನಃ ಏಕಃ. ಒಂದು ಸೌದೆಯಲ್ಲಿ ಅಗ್ನಿ ನಿಕ್ಷಿಪ್ತವಾಗಿದ್ರು ಅದು ಏಕಗತಿಯಾಗಿದೆ. ಹೊರಗಡೆ ಆಲ್ ಪರ್ವೇಸಿವ್ನೆಸ್ ಅಲ್ಲಿ ಇದೆ, ಅಂದ್ರೆ ಏನು, ಹೊರಗಡೆನೂ ಅಗ್ನಿ ಇದೆ, ಅದು ಗೋಚರ ಆಗ್ತಾ ಇಲ್ಲ, ಬಿಕಾಸ್ ಮೀಡಿಯಂ ಇಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಸ್ಪೇಸ್ ಅಲ್ಲಿ ಅಗ್ನಿ ಇದೆ, ಬಟ್ ಮೀಡಿಯಂ ಇಲ್ಲದೆ ಇರೋದ್ರಿಂದ ಅದು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ. ಆದ್ರೆ ವುಡ್ ಅಲ್ಲಿ ಅಗ್ನಿ ಇದೆ, ಆ ಮೀಡಿಯಮ್ಮು ಸರಿ ಇಲ್ಲ, ಅದು ನಿಕ್ಷಿಪ್ತವಾಗಿದೆ.
ಅದನ್ನ ಇನ್ನೊಂದು ವುಡ್ ಜೊತೆಗೆ ಫ್ರಿಕ್ಷನ್ ಮಾಡಿದಾಗ ಏನಾಗುತ್ತೆ, ಎರಡು ಸೇರಿ ಅಗ್ನಿ ಜ್ವಲನೆ ಆಗುತ್ತೆ. ಅಗ್ನಿ ಜ್ವಲನೆ ಆದಾಗ ಅದು ಎಲ್ಲಿತ್ತೋ, ಯಾವ ಉಪಾದಿಯಲ್ಲಿ ನಿಕ್ಷಿಪ್ತವಾಗಿತ್ತೋ ಆ ಉಪಾದಿ ರೀತಿಯಲ್ಲಿ ಇದು ಆಕಾರ ತಗೊಳುತ್ತೆ. ಆದ್ರೆ ನಾವೇನ್ ಹೇಳ್ಕೊಳ್ತೀವಿ, ಅಗ್ನಿಗೆ ಆ ಆಕಾರವೇ ಇದೆ, ದಟ್ ಈಸ್ ದಿ ಪರ್ಮನೆಂಟ್ ಫಾರ್ಮ್ ಫಾರ್ ದಟ್ ಅಗ್ನಿ. ಹಾಗಲ್ಲ, ಅಗ್ನಿ ಏಕಃ, ಹೇಗೆ ಫೈರ್ ಇಸ್ ಒನ್, ಆತ್ಮ ಇಸ್ ಆಲ್ಸೋ ಒನ್. ಲೈಟ್ ಎಕ್ಸಾಂಪಲ್ ಕೊಟ್ಟೆ. ವೆನ್ ಲೈಟ್ ಫಾಲ್ಸ್ ಆನ್ ಮೈ ಬಾಡಿ, this medium becomes form. ಹಾಗಂತ I have form ಅಂತನಾ? I the consciousness doesn't have form. I the Virat has a form. Virata Vishwa has a form. ಇದೆಲ್ಲ ನೋಡಿದ್ವಿ. 10ನೇ ಮಂತ್ರ ನಾ ಎಕ್ಸ್ಪ್ಲೈನ್ ಮಾಡಲಿಲ್ಲ, ಯಾಕಂದ್ರೆ ಎಸ್ ಎವ್ರಿಥಿಂಗ್ ಸೇಮ್. ಅಗ್ನಿ ಜಾಗದಲ್ಲಿ ವಾಯುವನ್ನು ಹಾಕೊಳ್ಬೇಕು. ಈಗ 11ನೇ ಮಂತ್ರ. ವಾಯುನು ಎಲ್ಲ ಕಡೆ ಸರ್ವವ್ಯಾಪಿ, ಏಕಃ ಸರ್ವವ್ಯಾಪಿ. ಸರಿ, 11ನೇ ಮಂತ್ರ. ಸೂರ್ಯೋ ಯಥಾ ಸರ್ವಲೋಕಸ್ಯ ಚಕ್ಷುಃ ನ ಲಿಪ್ಯತೆ ಚಾಕ್ಷುಷೈರ್ಬಾಹ್ಯದೋಷೈಃ ಏಕಸ್ತಥಾ ಸರ್ವಭೂತಾಂತರಾತ್ಮಾ ನ ಲಿಪ್ಯತೆ ಲೋಕದುಃಖೇನ ಬಾಹ್ಯಃ ಸೂರ್ಯೋ ಯಥಾ ಸರ್ವಲೋಕಸ್ಯ ಚಕ್ಷುಃ ನ ಲಿಪ್ಯತೆ ಚಾಕ್ಷುಷೈರ್ಬಾಹ್ಯದೋಷೈಃ ಏಕಸ್ತಥಾ ಸರ್ವಭೂತಾಂತರಾತ್ಮಾ ನ ಲಿಪ್ಯತೆ ಲೋಕದುಃಖೇನ ಬಾಹ್ಯಃ. ಸೇಮ್ ಪ್ರೀವಿಯಸ್ ಅಲ್ಲಿ ಹೇಗಿತ್ತೋ ಅದೇ ಅರ್ಥ, ಬಟ್ ಕೊಂಚ ಮಾಡಿಫೈಡ್ ವೇ. ಏನ್ ಹೇಳುತ್ತೆ ನೋಡೋಣ, ಏನ್ ಹೇಳುತ್ತೆ ಅಂತ. ಸೂರ್ಯಃ ಏಕಃ, ಸೂರ್ಯಃ ಏಕಃ. ನಮ್ಮ ಶಾಸ್ತ್ರದಲ್ಲಿ ಸೂರ್ಯವನ್ನ ಆತ್ಮತತ್ವಕ್ಕೆ ಮತ್ತೆ ಮತ್ತೆ ಹೋಲಿಸ್ತಾ ಇರ್ತಾರೆ. ಒಂದೇ, ಇವಾಗ ಒಂದೇ ಆತ್ಮವಸ್ತುವು ಎಲ್ಲದರಲ್ಲಿಯೂ ಇದ್ದಾಗ ಅದಕ್ಕೇನಾರು ಅಂಟತ್ತಾ, ಅದಕ್ಕೇನಾರು ಕರ್ಮ ಇದೆಯಾ, ಸಂಸಾರ ಇದೆಯಾ ಅಂತ ಒಂದು ಡೌಟ್ ಬರುತ್ತೆ. ಇಲ್ಲ ಅಂತ ಗೊತ್ತು, ಆದ್ರೂ ಒಂದು ಡೌಟ್ ಇರುತ್ತೆ. ಯಾಕಂದ್ರೆ ವಾಯು ಎಲ್ಲ ಕಡೆ ಸ್ಪ್ರೆಡ್ ಆದಾಗ ಪ್ರತಿಯೊಂದು ವಸ್ತು ಆಗ್ಲಿ, ಒಂದು ಆಬ್ಜೆಕ್ಟ್ ಅಥವಾ ಒಂದು ಜನರ ಜೊತೆಗೆ ಸೇರ್ಬೇಕಂದ್ರೆ ಏನಾಗುತ್ತೆ, ಅದು ಮಲಿನ ಆಗ್ಬಿಡುತ್ತೆ. ಇವಾಗ ಒಳ್ಳೆ ಎಲ್ಲೋ ಅಗರಬತ್ತಿ ಹಚ್ತೀವಿ, ವಾಯು ಏನಾಗುತ್ತೆ, ಅಗರಬತ್ತಿ ಸ್ಮೆಲ್ಗೆ ಟಚ್ ಮಾಡಿಕೊಂಡು ನಮ್ಮ ಹತ್ರ ಬರುತ್ತೆ, ಅವಾಗದು ಸುಗಂಧ. ಆಪೋಸಿಟ್ ಸುಗಂಧಕ್ಕೆ ದುರ್ಗಂಧ. ಅದು ಯಾವ್ದೋ ಬೇರೆ ಏನು ಟಚ್ ಮಾಡ್ಕೊಂಡು ಹೋಗುತ್ತೆ, ಅವಾಗ ಏನಾಯ್ತು, ವಾಯು ಮಲಿನ ಆಗೋಯ್ತು. ದೋ ವಾಯು ಇಸ್ ಏಕಃ ಸರ್ವವ್ಯಾಪಿ, ಅದೇನಾಯ್ತು, ಇಟ್ ಗಾಟ್ ಕಂಟ್ಯಾಮಿನೇಟೆಡ್. ಹಾಗೆ ಸೂರ್ಯನು ಒಂದೇ ಸೂರ್ಯ ಇದ್ರೆ ಅದು ಪ್ರತಿಬಿಂಬವಾಗಿ ಹಲವಾರು ರೀತಿಯಲ್ಲಿ ಬರುತ್ತೆ. ಹಾಗಂತ ಸೂರ್ಯನಿಗೂ ಅಂಟತ್ತ, ವಾಯುಲ್ ಅಂಟತ್ತೆ, ಆದ್ರೆ ಸೂರ್ಯನಲ್ಲಿ ಅಂಟತ್ತ, ಅಂಟಲ್ಲ. ವಾಯುಲ್ ಅಂಟತ್ತೆ, ಸೂರ್ಯಲ್ ಅಂಟಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೂರ್ಯ ಏಕಃ, ಸೂರ್ಯ ಒಂದೇ. ಸೂರ್ಯ ಒಂದೇ. ಏನು, ಸರ್ವಲೋಕಸ್ಯ ಚಕ್ಷುಃ, ಇಡೀ ಪ್ರಪಂಚಕ್ಕೆ ಸೂರ್ಯ ಇಸ್ ದ ಐ. ಚಕ್ಷುಃ ಅಂದ್ರೆ ವಿಟ್ನೆಸ್, ಸಾಕ್ಷಿಯಾಗಿ ಪ್ರಪಂಚವನ್ನ ನೋಡ್ತಾ ಇದ್ದಾನೆ. ಎಲ್ಲ ಹೀಗೂ ಹಾಕೊಳ್ಬಹುದು. ಯಥಾ ಸರ್ವಲೋಕಸ್ಯ ಚಕ್ಷುಃ ಸೂರ್ಯಃ, ದಟ್ ಈಸ್ ಆಲ್ಸೋ ಫೈನ್. ಯಥಾ ಸರ್ವಲೋಕಸ್ಯ ಚಕ್ಷುಃ ಸೂರ್ಯಃ. ಇದು ಭಗವದ್ಗೀತೆಯಲ್ಲಿ ಈ ಎಲ್ಲಿ ಇರುತ್ತವ್ರ ಇಲ್ಲ ನಂಬರ್, ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ ಇದೇ ತರದ್ದು, ಆಲ್ಮೋಸ್ಟ್ ಸೂರ್ಯನ್ ಹೋಲ್ಸ್. ಇದು ಶಾಸ್ತ್ರದಲ್ಲಿ ಮತ್ತೆ ಸೂರ್ಯ ಎಲ್ಲಿ ಬರುತ್ತೋ ಅಲ್ಲಿ ಆತ್ಮಕ್ಕೆ ಹೋಲಿಸ್ತಾರೆ ಅದನ್ನ. 13ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಇದೆ, ಯಾರಿಗಾರು ಹೇಳ್ತೀರಾ? ನಮ್ಮ ಸ್ಟೂಡೆಂಟ್ ಬಂದಿಲ್ಲ ಅಂದ್ರೆ ಇವತ್ತು
प्रकाशयत्येकः ವೆರಿ कृत्स्नं ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ಗ್ರೇಟ್. ಯಥಾ ಪ್ರಕಾಶಯತ್ಯೇಕಃ ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಅದನ್ನ ಇಲ್ಲಿ ಹೇಳಿರೋದು. ಸೊ ಒಂದ್ಸತಿ ಈ ಮಂತ್ರಗಳು ನೋಡಿದಾಗ ಅದ್ರ ಅರ್ಥ ಹೇಳೋ ಅವಶ್ಯಕತೆ ಇರಲ್ಲ. ಸೊ ಗೀತೆಗೆ ಸುಮಾರು ಅರ್ಥ ಹೇಳ್ಬಿಟ್ಟಿದ್ದೀನಿ ನಾನು ಇವಾಗ. ಕಠೋಪನಿಷತ್ ಮಾಡಿರೋದ್ರಿಂದ ಗೀತೆಗೆ ಅರ್ಥ ಆಗೋಗುತ್ತಲ್ಲ, ಹಾಗೆ ಅದಕ್ಕೆ ಮ್ಯಾಚ್ ಮಾಡ್ಕೊಂಡ್ಬಿಡ್ಬೋದು. ಹೇಗೆ ಸೂರ್ಯ ಸರ್ವಲೋಕದಲ್ಲಿಯೂ ಅವನು ಅವನ ವಿಟ್ನೆಸ್, ಅವನ ಕಿರಣವನ್ನ ತೋರಿಸ್ತಿದ್ದಾನೋ, ಹಾಗೆ ಕ್ಷೇತ್ರಿ ಇಸ್ ಈಕ್ವಲ್ ಟು ಆತ್ಮ. ಕ್ಷೇತ್ರಿ ಕ್ಷೇತ್ರಂ ತಥಾ ಕೃತ್ಸ್ನಂ. ನೋಡಿ ಎಷ್ಟು ಚೆನ್ನಾಗಿದೆ. ಸರಿ, ಇನ್ನೊಂದು ಶ್ಲೋಕ ಜ್ಞಾಪಕ ಬರುತ್ತೆ. ಯಾವುದು? ಈ ಗೀತೆಲಿಲ್ಲ, ಅದ್ ಮಾತ್ರ ಹೇಳ್ಬೋದು. ಸೌಂದರ್ಯ ಲಹರಿಲಿದೆ. ಸ್ವಾಮೀಜಿ ಸೌಂದರ್ಯ ಲಹರಿ ಕೊಟ್ಟದ್ರು. ದೃಶಾದ್ರಾಗೀಯಸ್ಯ ಧರದಲಿತ ನೀಲಾಂಬುಜ. ಆಮೇಲೆ ನೀಲೋತ್ಪಲರುಚ ಸ್ನಪಯ ಕೃಪಯಾ ಮಾಮಪಿ ಶಿವೆ ಅನೇನಾಯಂ ಧನ್ಯೋ ಭವತಿ ಭವತಿ ನಚತೆ ಹಾನಿರಿಯತ ಪನೇವಾ ಹರ್ನೇವಾ ಸಮಪಾತೋ ಹಿಮಕರ. ಎಸ್, ಅದೇ ಇಲ್ಲಿ ಹೇಳ್ತಾ ಇರೋದು. ಏನಲ್ಲಿ 55 ಮೇಲೆ ಬರುತ್ತೆ. 55-60 ಒಳಗಡೆ ಇದೆ ಆ ಮಂತ್ರ ಸೌಂದರ್ಯ ಲಹರಿಲಿ. ದೃಶ ಅಂದ್ರೆ ನೋಡು. ದ್ರಾಗೀಯಸ್ಯ ಅಂದ್ರೆ ನಿನಗೆ ಕಣ್ಣು ಎಲ್ಲಿವರೆಗೂ ಕಾಣುತ್ತೋ ಅಲ್ಲಿವರೆಗೂ ನೋಡು. ಅದೇ ಹ್ಯಾವ್ ಎ ಲೆಂತ್ ಆಫ್ ಯುವರ್ ವಿಷನ್. ದ್ರಾಗೀಯಸ್ಯ ದರದಲಿತ ನೀಲಾಂಬುಜ. ಅಮ್ಮನವ್ರ ವರ್ಣನೆ ಕಣ್ಣು. ದರಹ ಅಂದ್ರೆ ಬ್ಯೂಟಿಫುಲ್. ದರಹ ಅಂದ್ರೆ ಯೂಶಲಿ ಪತ್ನಿಗೆ ಹೇಳೋದು, ದರಹ ನೀನ್ ನೋಡಕ್ ಚೆನ್ನಾಗಿದ್ಯಾ ಅಂತ. ಇದಾರೋ ಇಲ್ವಾ ಗೊತ್ತಿಲ್ಲ, ಅದು ಹೇಳಬೇಕು. ದರಹ ನೀಲಾಂಬುಜ ದರದಲಿತ. ಓಕೆ, ನೀಲೋತ್ಪಲ ನೀಲಾಂಬುಜ. ನೀಲೋತ್ಪಲ ಬ್ಲೂ ಲಿಲ್ಲಿ ಆಗಿರುವಂತಹ ನಿನ್ ಕಣ್ಣು ದೃಶಾದ್ರಾಗೀಯಸ್ಯ ದೂರವಾಗಿ ನೋಡೋದನ್ನ. ಸರಿ, ನೋಡಿದ್ಮೇಲೆ ಏನ್ ಮಾಡ್ಬೇಕು? ಅದು ನನ್ ಮೇಲೆ ಬೀಳ್ಬೇಕು. ನಾನ್ ಯಾರು? ದವೀಯಾಂಸಂ ದೀನಃ. ದವೀಯಾಂಸಂ ಅಂದ್ರೆ ಫಾರ್. ಯು ಎಕ್ಸ್ಪೆಂಡ್ ಆರ್ ಎಕ್ಸ್ಟೆಂಡ್ ಯುವರ್ ವಿಷನ್ ಟು ದಿ ಫಾರ್ದೆಸ್ಟ್. ಅಟ್ ದಿ ಫಾರ್ದೆಸ್ಟ್ ಐ ಆಮ್ ದೇರ್ ಆಸ್ ಎ ಜೀವ. ದವೀಯಾಂಸಂ ದೀನಂ, ನಾನಲ್ಲಿದ್ದೀನಿ. ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಹೇ ಶಿವೆ, ಹೇ ಪರಾಶಕ್ತಿ, ಹೇ ಲಲಿತಾ ಮಹಾತ್ರಿಪುರ ಸುಂದರಿ, ಹೇ ಪರಾಭಟ್ಟಾರಿಕೆ, ಎಲ್ಲ ಸಂಬೋಧನೆ. ಸ್ನಪಯ ಕೃಪಯ, ಸ್ನಾನ ಮಾಡ್ಬೇಕಂತೆ ನಾವು ಅಂದ್ರೆ ಆ ಜೀವ, ಆ ಭಕ್ತ, ಅಮ್ಮನವರ ಭಕ್ತ. ಸ್ನಪಯ ಕೃಪಯ ಇಸ್ ಕಂಪ್ಯಾಷನ್. ಐ ವಾಂಟ್ ಟು ಟೇಕ್ ಬಾತ್ ಇನ್ ಯುವರ್ ಕಂಪ್ಯಾಷನ್. ಲೆಟ್ ದಟ್ ಬಾತ್ ಫಾಲ್ ಆನ್ ಮೀ ಟು ದಿ ಫಾರ್ದೆಸ್ಟ್ ಎಕ್ಸ್ಟೆಂಡ್ ವಿತ್ ದಿ ಎಕ್ಸ್ಪ್ಯಾಂಡೆಡ್ ಬ್ಲೂ ಐಸ್ ಆಫ್ ಯುವರ್ಸ್ ವಿಚ್ ಇಸ್ ಲೈಕ್ ಲೋಟಸ್. ಸ್ನಪಯ ಕೃಪಯ ಮಾಮ. ಬಿಡಿ, ಉಪನಿಷತ್ತಿಂದ ಅಲ್ಲ ಹೊಟ್ಟೋದೆ. ಸುಮಾರು ದಿವಸ ಆಗಿತ್ತು, ಬರ್ಲಿ. ಸ್ನಪಯ ಕೃಪಯ ಮಾಮಪಿ ಶಿವೆ ಅನೇನಾಯಂ ಧನ್ಯೋ. ಅಯಂ ಧನ್ಯ ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರಿಯತ. ನಿನಗೇನ್ ಲಾಸ್ ಇಲ್ಲ ತಾಯಿ. ನಿನ್ನ ಕಣ್ಣನ್ನ ನನ್ನ ಮೇಲೆ ಬಿಡಿಸಿದ್ರೆ ನಿನಗೇನ್ ಲಾಸ? ವನೇವ ಹರ್ಮೇವ ಸಮಕರ ನಿಪಾತೋ ಹಿಮಕರ. ಹೇಗೆ ಚಂದ್ರನಿಗೆ, ಹುಣ್ಣಿಮೆಯ ಚಂದ್ರನಿಗೆ ಅವನ ಕಿರಣ ಕಾಡಲ್ಲಿ ಬಿದ್ರು, ವನೇವ ಹರ್ಮೇವ ಪ್ಯಾಲೆಸ್ ಅಲ್ಲಿ ಬಿದ್ರು ಅವನ್ಗ ದೃಷ್ಟಿ ಏನಾಗಲ್ವಲ್ಲ. ದ ರೇಸ್ ಆಫ್ ದ ಮೂನ್ ಡಸಂಟ್ ಹ್ಯಾಪನ್ ಎನಿಥಿಂಗ್ ಟು ಹಿಮ್. ಹಾಗೆ ನಿನ್ನ ದೃಷ್ಟಿ ನನ್ನ ಮೇಲೆ ಬಿದ್ರೆ ನಿನಗೇನ್ ಲಾಸ್ ಇಲ್ಲ, ನನಗ್ ತಾನೇ ಒಳ್ಳೇದು. ಸೂರ್ಯ ಏಕಃ. ಅದಕ್ಕೆ ಇದಕ್ಕೆ ಯಾರು ನಮ್ಮ ಆನಂದಗಿರಿ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಭಾಷ್ಯ. ಸೂರ್ಯ ಏಕ. ಹಾಗೆ ಆನಂದಗಿರಿ ಬ್ಯೂಟಿಫುಲ್. ಇದರಲ್ಲೊಂದು ಬೀಜಾಕ್ಷರ ಮಂತ್ರ ಇದೆ ಅಂತ ಹೇಳ್ತಾರೆ. ಅದು ಆನಂದಗಿರಿ ಪೂರ್ತಿ ಬರ್ದಿರೋದು, ಒಂದೊಂದು ಮಂತ್ರಕ್ಕೂ ಒಂದೊಂದು ಬೀಜಾಕ್ಷರ. ಇದರಲ್ಲಿ ಈ 57ನೇ ಮಂತ್ರಕ್ಕೆ ಬೀಜಾಕ್ಷರ ಯಾವ್ದು ಗೊತ್ತಾ? ಸೌಂದರ್ಯ ಲಹರಿಯ 33ನೇ ಶ್ಲೋಕ.
33ನೇ ಶ್ಲೋಕದಲ್ಲಿ ಒಂದು ಬೀಜಾಕ್ಷರ ಇದೆ, ಅದು ಎರಡು ಸೇರಿಸ್ಬೇಕು ಅಂತ ಆನಂದಗಿರಿ ಬರೆಯೋದು. ಹೇಳ್ಬಿಡಿ ಸ್ವಾಮಿ ಅಜುನು ಅಂತ, ಅದೆಲ್ಲ ಹೇಳಲ್ಲ. ಕಷ್ಟಪಟ್ಟ ನಾವು ಇದು ಮಾಡ್ಬೇಕು, ಆಮೇಲೆ ನೀವು ಈಸಿಯಾಗಿ ಕೊಡ್ಬೇಕಾ? ನೋ, ನೀವು ಅದನ್ನ ಬೈಸೆಕ್ಟ್ ಮಾಡ್ಬೇಕು, ಅದು ರಿಸರ್ಚ್ ಮಾಡ್ಬೇಕು. ಸರಿ, ಒಂದೇ ಒಂದು ಹೇಳ್ಬಿಡ್ತೀನಿ ಪಾಪ, ಯಾತಕ್ಕೆ ಕ್ಯೂರಿಯಾಸಿಟಿ ಆಗುತ್ತೆ ಅಲ್ವಾ? ಎಲ್ರಿಗೂ ಗೊತ್ತಿರೋವಂಥದ್ದು ಒಂದು ಶ್ರೀಂ ಬೀಜಾಕ್ಷರ, ಶ್ರೀಂ ಜೊತೆಗೆ ಇನ್ನೊಂದಿದೆ, ಅದು ಪಂಚದಶಿಲಿ ಒಂದು ಮಂತ್ರ, ಅದಾவது ಬೀಜಾಕ್ಷರ ಇದೆ, ಅದನ್ನು ಹೇಳಲ್ಲ. ಅದು ಸೇರಿದ್ರೇನೆ ಈ 33 ಹಾಗೂ 50 ಎಷ್ಟನೇದು? 57. ಹಾ, ಓಕೆ, 57, ಪರವಾಗಿಲ್ಲ, ಮೆಮೊರಿ ಇದೆ, ಚೆನ್ನಾಗಿದೆ. 57ನೇದು ಅಲ್ಲ, ಆ ಪಂಚದಶಿಯ ಕೊನೆಯ ಭಾಗದಲ್ಲಿ ಒಂದು ಅಕ್ಷರ ಬರುತ್ತೆ, ಅದು ಇದು ಸೇರಿಸ್ಬೇಕು ಅಂತ ಆನಂದಗಿರಿ ಹೇಳೋದು. ಎನಿವೇಸ್, ಸೊ ಎಲ್ಲಿದ್ವಿ ನಾವು? ಸೂರ್ಯ ಏಕಃ. ಸೂರ್ಯ ಏಕಃ ಯಥಾ ಸರ್ವಲೋಕಸ್ಯ ಚಕ್ಷುಃ ಸೂರ್ಯ ಏಕಃ. ಹಿ ಬ್ಲೆಸಸ್ ದಿ ವರ್ಲ್ಡ್. ಹೇಗೆ ವಾಯು ಮಲಿನ ಆಗುತ್ತೋ ಆದ್ರೆ ಸೂರ್ಯ ಮಲಿನ ಆಗಲ್ಲ, ಅನ್ಪೊಲ್ಯೂಟೆಡ್. ಸೂರ್ಯ ಏಕಃ, ಆಲ್ ಪರ್ವೇಸಿವ್, ಎಲ್ಲೆಲ್ಲೂ ವ್ಯಾಪಿಸಿದ್ದಾನೆ, ಆದ್ರೆ ಯಾವುದು ಅವನಿಗೆ ಅಂಟೋದಿಲ್ಲ. ಹೇಗೆ ಸೂರ್ಯನ ಕಿರಣ ಗಂಗೆಯ ಜಲದ ಮೇಲೂ ಬೀಳತ್ತೋ, ಸ್ಲಮ್ ನೀರ್ ಮೇಲೂ ಬೀಳತ್ತೋ, ಯೂರಿನ್ ವಾಟರ್ಲ್ಲೂ ಬೀಳತ್ತೋ, ಸೂರ್ಯನ್ಗೆ ಏನು ಆಗಲ್ಲ. ಹಾಗೆ ಆತ್ಮವಸ್ತುವೆ ಏನು ಮಲಿನನೇ ಇಲ್ಲ, ಸಾಕ್ಷಿಯಾಗಿದೆ, ಅದು ಅಂಟದೇ ಇಲ್ಲ, ದೋಷವೇ ಇಲ್ಲ. ಅದಕ್ಕೆ ಹೇಳ್ತಾರೆ ನ ಲಿಪ್ಯತೆ. ನ ಲಿಪ್ಯತೆ, ಏನು ಅಂಟಲ್ವಂತೆ. ಏನು? ಚಾಕ್ಷುಷೈಹಿ ಬಾಹ್ಯ ದೋಷೈಹಿ. ಶಂಕರಾಚಾರ್ಯರು ಹೇಳ್ತಾರೆ 2 ದೋಷಗಳಿಲ್ವಂತೆ. ಒಂದು ಆಂತರಿಕ ದೋಷ, ಚಾಕ್ಷುಷೈಹಿ ಅಂದ್ರೆ ಆಂತರಿಕ ದೋಷ, ಬಾಹ್ಯ ದೋಷೈಹಿ ಅಂದ್ರೆ ಬಾಹ್ಯ ಎಕ್ಸ್ಟರ್ನಲ್ ದೋಷ. ಎಕ್ಸ್ಟರ್ನಲ್ ದೋಷ ಗೊತ್ತಾಗುತ್ತೆ, ರೂಮಲ್ಲಿ ಡಸ್ಟ್ ಇರುತ್ತೆ ಅಥವಾ ಇದು ಧೂಳು ಏನೋ ಮತ್ತೊಂದು ಮಗದೊಂದು ಇರುತ್ತೆ ಅದು. ಆದ್ರೆ ಆಂತರಿಕ ದೋಷ ಅಂದ್ರೆ ಶಾಸ್ತ್ರವನ್ನ ಅವ್ರು ಹೇಳ್ತಾರೆ, ಶಾಸ್ತ್ರವನ್ನ ಹೀಗೆ ನೀನ್ ಮಾಡ್ಬೇಕು, ಹೀಗ್ ಮಾಡಬಾರ್ದು ಅಂತ ಶಾಸ್ತ್ರ ಹೇಳಿದ್ರು ನಾನ್ ತಪ್ಪು ಮಾಡೋದು, ಅದು ಆಂತರಿಕ ದೋಷ ಅಂತೆ ಶಂಕರ ಭಾಷ್ಯ ಪ್ರಕಾರ. ಅದಕ್ಕೆ ಚಾಕ್ಷುಷೈ ದೋಷೈಹಿ, ಆ ದೋಷವು ಅಂಟದಿಲ್ವಂತೆ. ನ ಲಿಪ್ಯತೆ, ಯಾರಿಗೆ? ಸೂರ್ಯನಿಗೆ. ಹಾಗೆ ತಥಾ ಇನ್ ದ ಸೇಮ್ ವೇ ಏಕ ಆತ್ಮ ಸರ್ವಭೂತಾಂತಹ ಅಸ್ತಿ. ಎಲ್ಲ ಶರೀರದಲ್ಲೂ ಅದು ಸೂರ್ಯನ ಹಾಗೆ ಕೂಟಸ್ಥನಾಗಿದ್ದಾನೆ, ಯಾವ ದೋಷವೂ ಅಂಟೋದಿಲ್ಲ, ಒಳಗೂ ಅಂಟಲ್ಲ ಹೊರಗೂ ಅಂಟಲ್ಲ. ನ ಲಿಪ್ಯತೆ, ನೋಡಿ ಎಲ್ಲೂ 2 ಕಡೆ ಲಿಪ್ಯತೆ ಹಾಕಿದ್ದಾರೆ. ಸೂರ್ಯಂದು ನ ಲಿಪ್ಯತೆ, ಇಲ್ಲೂ ನ ಲಿಪ್ಯತೆ. ಲೋಕ ದುಃಖೇನ ಬಾಹ್ಯ, ಲೋಕದಲ್ಲಿ ಪ್ರಸಿದ್ಧವಾಗಿರುವಂತಹ ದುಃಖಗಳು ಅರಿಷಡ್ ವರ್ಗಗಳಂತ ಆಂತರಿಕವಾಗಿ, ಹೊರಗಡೆ ಏನೋ ಡಸ್ಟ್ ಮತ್ತೊಂದು ಮಗದೊಂದು ಪೊಲ್ಯೂಷನ್ ಅಂದ್ಕೊಂಡು. ಬಾಹ್ಯ ಅಸಂಗ, ಹೇಗೆ ಸೂರ್ಯ ಅಸಂಗನಾಗಿದ್ದಾನೋ, ಇಂಡಿಪೆಂಡೆಂಟ್ ಆಗಿದ್ದಾನೋ, ಯಾವುದು ಅವನಿಗೆ ಅಂಟದಿಲ್ವೋ, ಹಾಗೆ ಆತ್ಮಕ್ಕೂ ಅರಿಷಡ್ ವರ್ಗ ಆಗಿರುವಂತಹ ಕಾಮಕ್ರೋಧಾದಿ ಲೋಭ ಯಾವುದು ಅಂಟೋದಿಲ್ಲ. ಅದು ಕೇವಲ ದೇಹಕ್ಕೆ ಇಲ್ಲ, ಸೂಕ್ಷ್ಮ ಶರೀರಕ್ಕೆ ಅವನು ಸಾಕ್ಷಿಯಾಗಿದ್ದಾನೆ. ಇವಾಗ ಮೂವಿ ಸ್ಕ್ರೀನ್ ಎಕ್ಸಾಂಪಲ್ ತಗೊಂಡ್ರೆ, ಸ್ಕ್ರೀನ್ ಈಸ್ ಲೈಕ್ ಆತ್ಮ. ಆ ಸ್ಕ್ರೀನ್ ಮೇಲೆ ಸುಮಾರು ಪರ್ದೆ, ಚಿತ್ರ, ಕ್ಯಾರೆಕ್ಟರ್ಸ್ ಎಲ್ಲ ಬೀಳ್ತಾ ಇರುತ್ತೆ. ಅದಕ್ಕೇನು ಆಗಲ್ವಲ್ಲ ಸ್ಕ್ರೀನ್ಗೆ. ಸ್ಕ್ರೀನ್ ಇಲ್ಲ ಅಂದ್ರೆ ಮೂವಿ ನಡೆಯಲ್ಲ. ಸ್ಕ್ರೀನ್ ಇಲ್ಲ ಅಂದ್ರೆ ಮೂವಿ ನಡೆಯಲ್ಲ. ಆ ಮೂವಿಯಲ್ಲಿ ಎಲ್ಲಾ ತರದ ಗಲಾಟೆಗಳಾಗತ್ತೆ, ಬೆಂಕಿ ಇರುತ್ತೆ, ನೀರಿರುತ್ತೆ, ಆದ್ರೆ ವಾಟರ್ ಕೆನಾಟ್ ವೆಟ್ ದ ಸ್ಕ್ರೀನ್, ಫೈರ್ ಕೆನಾಟ್ ಬರ್ನ್ ದ ಸ್ಕ್ರೀನ್. ವೆರಿ ಇಂಟಿಮೇಟ್ಲಿ ಇಟ್ ಇಸ್ ದೇರ್. ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೊಡೋದು ಅರ್ಥ ಮಾಡ್ಕೊಳ್ಳೋಕೆ. ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕ್ಯಾರೆಕ್ಟರ್ಸ್ ಆರ್ ದ ರೋಲ್ಸ್ ಪ್ಲೇಡ್ ಆನ್ ದ ಮೂವಿ ಆರ್ ಇನ್ ದ ಮೂವಿ ಅಂಡ್ ಹೌ ಡಿಫರೆಂಟ್ ಆರ್ ಡಿಸ್ಟೆನ್ಸ್ ಇಟ್ ಈಸ್ ಫ್ರಮ್ ದ ಸ್ಕ್ರೀನ್. ನೋ, ಅದ್ರ ಮೇಲೆ ಅಷ್ಟು ಇಂಟಿಮೇಟ್ ಆಗಿ ಕ್ಲೋಸ್ ಆಗಿದ್ರು ಸ್ಕ್ರೀನ್ಗೆ ಏನು ಹೊಂಟಲ್ವಲ್ಲ. ಸೂರ್ಯನ ಕಿರಣ ಪ್ರತಿಯೊಂದು ಜಲದಲ್ಲಿಯೂ, ಉತ್ತಮ ಮಧಮ ಅಧಮ ಜಲದಲ್ಲಿಯೂ ಬಿದ್ರು ಪ್ರಹರಿಸ್ತಾ ಇದ್ರು, ಅವನಿಗೇನು ಹೊಂಟಲ್ವಲ್ಲ. ಹಾಗೆ ಆತ್ಮತತ್ವಕ್ಕೆ ಎಲ್ಲ ಅರಿಷಡ್ ವರ್ಗದ ಜೊತೆಗೇ ಇದ್ರು, ಬಾಹ್ಯ ದೋಷ ಆಂತರಿಕ ದೋಷದಲ್ಲಿ ಇದ್ರು, ಅವನಿಗೇನು ಹೊಂಟಲ್ಲ. ಈ ತರ ಹೇಳಿದ ತಕ್ಷಣ ಇನ್ನೊಂದು ಗೀತಾ ನಾಪಕ ಬರ್ಬೇಕು. ಇದೇ ಆಗೋಯ್ತು ಸ್ವಾಮೀಜಿ ನಿಮ್ದು.
ಯಾವುದು ಗೀತಾ ಶ್ಲೋಕ 2ನೇ ಅಧ್ಯಾಯದಲ್ಲಿ? ನೈನಂ ಚಿಂದಂತಿ ಶಸ್ತ್ರಾಣಿ ಅದಾದ್ಮೇಲೆ ನೆಕ್ಸ್ಟ್ ಅದೇ ನೆಕ್ಸ್ಟ್ ಮಂತ್ರನೇ. ನಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಅದಾದ್ಮೇಲೆ ನೆಕ್ಸ್ಟ್ ಅಚ್ಛೇದ್ಯೋಯ ಮದಾಹ್ಯೋಯಂ ಅಕ್ಲೇದ್ಯೋ ನಿತ್ಯ ಸರ್ವಗತ ಸ್ಥಾಣು ಅಚಲೋಯಂ ಸನಾತನಃ. ಇದು ಆಗಿದ ತಕ್ಷಣ ಇದೆ. ಅಲ್ಲಲ್ಲಿ ಕನೆಕ್ಟ್ ಮಾಡ್ಬೇಕು. ಸೊ ಲೋಕ ದುಃಖೇನ ಬಾಹ್ಯ. ಸಿಮಿಲರ್ಲಿ ನನಗೆಲ್ಲ ಎಮೋಷನ್ಸ್ ಇದ್ರು ಲೈಫಲ್ಲಿ ಯಾವುದಕ್ಕೂ ಅಂಟಬಾರ್ದು. ಎಲ್ಲ ಎಮೋಷನ್ಸ್ ಬರುತ್ತೆ, ಒಂದು ಒಳ್ಳೇದು ಬರುತ್ತೆ, ಒಂದು ಕೆಟ್ಟದ್ದು ಬರುತ್ತೆ, ಅದು ಅಸಂಗವಾಗಿರ್ಬೇಕು. ಕೋಪ ಬಂದಾಗ ಕೋಪ ನನಗೆ ಬರುತ್ತಾ, ನನ್ನ ಮುಖಕ್ಕೆ ಬರುತ್ತಾ, ಅಥವಾ ನನ್ನ ಮನಸ್ಸಿಗೆ ಬರುತ್ತಾ? ಕೋಪ ಮಾಡ್ಕೊಳ್ತೀನಿ ಅನ್ಕೊಳ್ಳಿ. ಯಾರಿಗೆ ಕೋಪ? ಮುಖಕ್ಕ, ಮನಸ್ಸಿಗ, ಆತ್ಮಕ್ಕ? ಮನಸ್ಸಿಗೆ. ನಾನು ಪ್ರಾಬ್ಲಮ್ಮ ಇಲ್ಲ ನನ್ನ ಮನಸ್ಸು ಪ್ರಾಬ್ಲಮ್ಮ? ನಿಮ್ ಟೀಚಿಂಗ್ ಪ್ರಾಬ್ಲಮ್ ಸ್ವಾಮೀಜಿ. ಟೀಚಿಂಗ್ ಸರಿ ಇಲ್ಲ. ಎಲ್ಲ ಮನಸ್ಸಿಗೆ, ಆತ್ಮಕ್ಕೆ ಇಲ್ಲ. ಅದಿಲ್ಲ ಅಂದ್ರೆ ಕೋಪ ಮಾಡ್ಕೊಳಕ್ಕೂ ಆಗಲ್ಲ ಮನಸ್ಸು. ಅದೋಡಿ ಹೇಗಿದೆ? ಆತ್ಮವಸ್ತು ಇಲ್ಲ ಅಂದ್ರೆ ಮನಸ್ಸು ಕೋಪ ಮಾಡ್ಕೊಳಕ್ಕೂ ಆಗಲ್ಲ. ನಾನು ಅದು ಅಂತ ತಗೊಳ್ಬೇಕೆ ಹೊರತು ಮನಸ್ಸು ಅಂತ ತಗೊಳ್ಬಾರ್ದು. ಮನಸ್ಸಿನಿಂದ ಉದ್ಭವ ಆಗುವಂತಹ ವೃತ್ತಿ ಅಂತ ತಗೊಳ್ಬಾರ್ದು. ಅಸಂಗ ಏಕಃ ಸೂರ್ಯಂತರ ಸರ್ವ ಪ್ರಕಾಶ. ಸರಿ, ಇದು ನೆಕ್ಸ್ಟ್ 11 ಆಯ್ತು. 12ನೇದು ಏಕೋ ವಶಿ ಸರ್ವಭೂತಾಂತರಾತ್ಮ ಏಕಂ ರೂಪಂ ಬಹುಧಾ ಯಃ ಕರೋತಿ ತಸ್ಮಾ ಕರೋತಿ ತಂ ಆತ್ಮಸ್ಥಂ ಯೇನು ಪಶ್ಯತಿ ಧೀರಾಃ ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ. ಏಕೋ ವಶಿ ಸರ್ವಭೂತಾಂತರಾತ್ಮ ಏಕಂ ರೂಪಂ ಬಹುಧಾ ಯಃ ಕರೋತಿ ತಂ ಆತ್ಮಸ್ಥಂ ಯೇನು ಪಶ್ಯಂತಿ ಧೀರಾಃ ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ. ಇದು ಒಂದು ಕಂಪ್ಲೀಟ್ ಮಂತ್ರ. ಈ ಮಂತ್ರ ಇಟ್ ಇಸ್ ಕಂಪ್ಲೀಟ್. ಹೇಗೆ ಕಂಪ್ಲೀಟ್ ಅಂದ್ರೆ, ಫಸ್ಟ್ 2 ಲೈನಲ್ಲಿ ಪರಮಾತ್ಮನ ಲಕ್ಷಣವನ್ನ ತಿಳಿಸ್ತಾ ಇದ್ದಾರೆ. 3ನೇ ಲೈನಲ್ಲಿ ಜೀವಾತ್ಮದ ಐಕ್ಯವನ್ನ ತಿಳಿಸ್ತಿದ್ದಾರೆ. 4ನೇ ಮಂತ್ರದಲ್ಲಿ ಜೀವಾತ್ಮ ಐಕ್ಯದ ಫಲವನ್ನ ತಿಳಿಸ್ತಿದ್ದಾರೆ. ಹೆನ್ಸ್ ಇಟ್ ಇಸ್ ಎ ಕಂಪ್ಲೀಟ್ ಮಂತ್ರ. ಫಸ್ಟ್ 2 ಲೈನ್ಸ್ ಪರಮಾತ್ಮ ಸ್ವರೂಪ. ಆ 4 ಲೈನ್ ನಿಮ್ಮ ಪುಸ್ತಕದಲ್ಲಿ ಇದ್ರೆ, ಇಲ್ಲ 2 ಲೈನ್ ಇದ್ರೆ ಅದನ್ನ ಹಾಫ್ ಮಾಡ್ಕೊಳ್ಳಿ ಅಷ್ಟೆ. 3ನೇ ಲೈನಲ್ಲಿ ಜೀವಾತ್ಮ ಐಕ್ಯ ಅಂದ್ರೆ ಎಲ್ಲ ಐಕ್ಯ ಆಗುತ್ತೆ ಪರಮಾತ್ಮನಲ್ಲೇ. 4ನೇದರಲ್ಲಿ ಐಕ್ಯ ಫಲ ಅಂದ್ರೆ ಮೋಕ್ಷ, ಜೀವನ್ ಮುಕ್ತಿ. ಏನು? ಏಕಃ ಯಹ ಏಕಃ ವಶಿ. ಏಕಃ ಅಂದ್ರೆ ಒಂದೇ, ವಶಿ. ಒನ್ ಕಾನ್ಶಿಯಸ್ನೆಸ್ ಈಸ್ ಆಲ್ ಪರ್ವೇಸಿವ್ ಲೈಕ್ ಸ್ಪೇಸ್ ವಿತೌಟ್ ಸೆಕೆಂಡ್. 2 ಇಲ್ಲ, ಒಂದೇ. ಏಕಃ ವಶಿ. ವಶಿ ಅಂದ್ರೇನು? ವಶೀಕರಣಂ. ವಶೀಕರಣ ಅಂದ್ರೆ ಎಲ್ಲ ಪ್ರಸಿದ್ಧವಾಗಿದೆಯಲ್ಲ, ವಶೀಕರಣ ಸ್ವಾಮೀಜಿ. ವಶೀಕರಣ ಅನ್ನೋದು ವಶ್ ಧಾತು, ಟು ಕಂಟ್ರೋಲ್, ಈಶಿತ್ವ. ಯಾಕೋ ಸೌಂದರ್ಯ ಲಹರಿ ಬಹಳ ಬರ್ತಾ ಇದೆ. ಫಸ್ಟ್ ಸೌಂದರ್ಯ ಲಹರಿ ಶ್ಲೋಕ ಏನು? ಶಿವಶಕ್ತಿಯ ಯುಕ್ತ ಯದಿ ಭವತ್ಯಕ್ತಃ ಪ್ರಭವಿತುಂ. ಶಿವ ಅನ್ನುವ ಪದ ಉಲ್ಟಾ ಮಾಡಿದ್ರೆ ಏನಾಗುತ್ತೆ? ವಶಿ. ವಾಶಿ ಅಲ್ಲ, ವಶಿ. ಅದಕ್ಕೆ ಲಕ್ಷ್ಮೀಧರರು ಭಾಷ್ಯವನ್ನ ಬರೀಬೇಕಂದ್ರೆ ಫಸ್ಟ್ ಮಂತ್ರಕ್ಕೆ ಶಿವ ವಶಕ್ಕಾಂತವು ಅಂತ ಬರೀತಾರೆ. ವಶಕ್ಕಾಂತವು, ಶಿವ ವಶಿ, ಎಲ್ಲವೂ ಅವನ ಕಂಟ್ರೋಲ್ ಅಲ್ಲಿ ಇದೆ. ಇಲ್ಲಿ ನೋಡಿ, ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಕಾಮೆಂಟ್ರಿ. ಅದನ್ನ ಅಧ್ಯಯನ ಮಾಡಲ್ಲ ನಾವು.
ಏನ್ ಹೇಳ್ತೀವಿ ಇಲ್ಲಿ ವಶಿ ಅಂದ್ರೆ ಶಂಕರಾಚಾರ್ಯರು ಬರೀತಾರೆ ವಶಿಗೆ ಸ್ವತಂತ್ರತಾ. ಸೊ ಶಿವ ಬೀಯಿಂಗ್ ಇಂಡಿಪೆಂಡೆಂಟ್, ಹಿ ಹ್ಯಾಸ್ ದಿ ಎಂಟೈರ್ ಕಂಟ್ರೋಲರ್ಶಿಪ್ ಆಫ್ ದಿ ವರ್ಲ್ಡ್. ಜಗತ್ತೇ ಅವನ ಕೈಲಿದೆಯಂತೆ, ಆಯ್ತಾ, ವಶಕ್ಕ ಅಂತು. ಆದ್ರೆ ಶ್ಲೋಕ ಏನ್ ಹೇಳ್ತಿದೆ, ಶಿವಶಕ್ತ್ಯ ಯುಕ್ತ ಯದಿ ಭವತಿ ಶಕ್ತ ಪ್ರಭವಿತು. ಎಲ್ಲರೂ ಇದು ಕಾಮೆಂಟ್ರಿ ಮಾಡೋರು, ಅರ್ಥವನ್ನು ಹೇಳೋರು ಏನ್ ಹೇಳ್ಬಿಡ್ತಾರೆ, ಅಮ್ಮನವ್ರ ಅನುಗ್ರಹ ಇಲ್ಲ ಅಂದ್ರೆ ಸ್ಪಂದಿತು ಮಪ್ಪಿ, ಈವನ್ ಅಲ್ಲಾಡಕ್ಕಾಗಲ್ಲ ಅಂತ. ಅಲ್ಲಿ ಆತರ ಅಲ್ಲ ಅದ ಅರ್ಥ. ಅದಕ್ಕೆ ಉಪಾಸಕರಿಗೆ ಬುದ್ಧಿ ಇರಲ್ಲ ಅಂತ ಇದು ಪ್ರೂವ್ ಮಾಡ್ಬೋದು. ಅಲ್ಲಿ ಏನ್ ಅರ್ಥ ಅಂದ್ರೆ, ಶಿವ ವಶಕ್ಕಾಂತವು ಇಂಡಿಪೆಂಡೆಂಟ್ ಆಗಿದ್ದಾನೆ ಅಂತ ಅಂದ್ಮೇಲೆ ಶಕ್ತಿಯು ಅವನ್ ಕಂಟ್ರೋಲ್ ಅಲ್ಲೇ ಇದೆ. ಶಕ್ತಿ ಈಸ್ ಆಲ್ಸೋ ಅಂಡರ್ ಹಿಮ್ ಕಂಟ್ರೋಲ್. ಇಫ್ ಹಿ ವಾಂಟ್ಸ್ ಹಿ ವಿಲ್ ಟೇಕ್ ಶಕ್ತಿಸ್ ಹೆಲ್ಪ್ ಫಾರ್ ಕ್ರಿಯೇಷನ್, ಆರ್ ಎಲ್ಸ್ ಹಿ ವಿಲ್ ಬಿ ಜಸ್ಟ್ ಲೈಕ್ ದಟ್. ಅರ್ಥ ಆಗ್ತಿದ್ಯಾ? ಶಿವ ವಶಕ್ಕಾಂತೋ ಕೇವಲ ಸ್ವತಂತ್ರ ಅಂತ ಅಂದ್ಮೇಲೆ ಶಕ್ತಿ ಈಸ್ ಆಲ್ಸೋ ಅಧೀನಂ. ನ ಸ್ಪಂದಿತು ಮಪಿಗೆ, ಇನ್ ಕೇಸ್ ಇಫ್ ಹಿ ವಾಂಟ್ಸ್ ಟು ಮೂವ್ ಟು ಕ್ರಿಯೇಟ್, ಹಿ ವಿಲ್ ಟೇಕ್ ಎ ಹೆಲ್ಪ್ ಆಫ್ ಶಕ್ತಿ ಅಲ್ವಾ? ಅದು ಇಂಪಾರ್ಟೆಂಟ್. ಅದನ್ನ ಅಲ್ಲಿ ಹೇಳಲ್ಲ, ಭಾಷ್ಯದಲ್ಲಿ ಕ್ಲೀನ್ ಆಗಿ ಲಕ್ಷ್ಮೀಧರ ಹಾಗೆ ಬರ್ದಿರೋದು. ನೀವು ತೆಗ್ದು ನೋಡಿ, ಸೃಷ್ಟಿ ಮಾಡಬೇಕು, ಚಲನ ಆಗ್ಬೇಕು ಅಂತಿದ್ರೆ ಶಕ್ತಿನ ಯೂಸ್ ಮಾಡ್ತಾನೆ ಅಂತಿಲ್ಲ ಅಂದ್ರೆ ಯಾಕೆ ತೆಗ್ಬೇಕು? ಯಾಕಂದ್ರೆ ಅವನ ಹತ್ರ ಕಂಟ್ರೋಲರ್ಶಿಪ್ ರೂಲರ್ಶಿಪ್ ಇದ್ದಾಗ, ಈಶಿತ್ವ ಅವನ ಹತ್ರ ಇದ್ದಾಗ ಯಾಕೆ ತೆಗ್ಬೇಕು? ಅದು ಕಥೆಯ ಮೂಲಕ ಹಾಗೆ. ಆದ್ರೆ ಇಲ್ಲಿ ಆ ಶಿವವೇ ಆತ್ಮವಸ್ತು ಅಂತ ತಗೊಳ್ಳಿ. ಇಫ್ ಯು ವಾಂಟ್ ಟು ಎಕ್ಸ್ಟೆಂಡ್ ದಿ ಎಕ್ಸಾಂಪಲ್ ಆಫ್ ಸೌಂದರ್ಯ, ಟೇಕ್ ಶಿವ ಆಸ್ ಆತ್ಮವಸ್ತು. ಯಹ ಏಕವಶಿ, ಅವನ ಕಂಟ್ರೋಲ್ ಇದೆ, ಸ್ವತಂತ್ರದ. ಏಕವಶಿ ಸರ್ವಭೂತಾಂತರಾತ್ಮ, ಸರ್ವಭೂತಾಂತರಾತ್ಮ, ಪ್ರತಿಯೊಂದು ಆ ಶರೀರದಲ್ಲೂ ಅದಿದೆಯಂತೆ. ಸ್ವಾಮೀಜಿ ಬರೀ ಆತ್ಮ 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 ಅಂತಾನೆ ಹೇಳ್ತಿದ್ದೀರಾ, ಆತ್ಮ ಅನ್ನೋದಕ್ಕೆ ಇನ್ನೊಂದು ಪರ್ಯಾಯ ಪದವನ್ನು ಉಪಯೋಗಿಸ್ತೀರಾ, ಶುದ್ಧ ಚೈತನ್ಯ. ಇಲ್ಲ ಬ್ರಹ್ಮ ಅಂತೀರಾ, ಆ ಬ್ರಹ್ಮಕ್ಕೆ ಬೃಹತ್ವಾದ ಬ್ರಹ್ಮ ಅಂತೀರಾ, ಅದೇನೋ ಅರ್ಥ ಆಗತ್ತೆ. ಈ ಆತ್ಮ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಯಾ ಆತ್ಮ ಇದು? ಸತ್ಮೇಲು ಅಂತ ಆತ್ಮವಾ, ಇಲ್ಲ ಪ್ರೇತ ಆತ್ಮವಾ? ಅದಕ್ಕೆ ಆತ್ಮಕ್ ಡೆಫಿನೇಷನ್ ಗೊತ್ತಾಗಬೇಕಲ್ಲ ನಮ್ಗೆ. ಬ್ರಹ್ಮಕ್ ಡೆಫಿನೇಷನ್ ಗೊತ್ತು, ಬೃಹತ್ವಾದ್ ಬ್ರಹ್ಮ, ಇನ್ಫೈನೆಟ್ಲಿ ಬಿಗ್. ಅದ್ರ ಆತ್ಮ ಗೊತ್ತಾಗ್ತಿಲ್ಲ. ಸ್ವಲ್ಪ ಹೇಳ್ತೀರಾ? ಹೇಳ್ತೀನಿ, ಬರ್ಕೊಳ್ಳಿ. ಡೆಫಿನೇಷನ್ ಆಫ್ ಆತ್ಮ ವೆರಿ ಇಂಪಾರ್ಟೆಂಟ್. ಆಮೇಲೆ ಇದು ಹೇಳಾದ್ಮೇಲೆ ಡೌಟೇ ಬರಬಾರ್ದು ಆತ್ಮ ಏನು ಅಂತಂದ. ಇದು ಎಲ್ಲಿ ಸಿಕ್ತು ಗೊತ್ತಾ ಈ ಡೆಫಿನೇಷನ್? ಕಠೋಪನಿಷತ್ತಲ್ಲೇ ಇದೆ, 2nd ಚಾಪ್ಟರ್ 1st ಸೆಕ್ಷನ್ 1st ಮಂತ್ರ ಶಂಕರಾಚಾರ್ಯರೇ ಕೊಟ್ಟಿದ್ದಾರೆ. ನಾ ಅದು ಅಧ್ಯಯನ ಮಾಡ್ಬೇಕಂದ್ರೆ ಸ್ಕಿಪ್ ಮಾಡ್ಬಿಟ್ಟೆ. ಇವತ್ತು ಇಲ್ಲಿ ಸರ್ವಭೂತಾಂತರ ಆತ್ಮ ಅಂತ ನೋಡಿದಾಗ ಸ್ವಲ್ಪ ಪೇಜಸ್ ಹಿಂದೆ ತಿರುಗಿಸಿದಾಗ ಅಲ್ಲಿದೆ, ನಾನು ನೋಡ್ಲಿಲ್ಲ, ಗಮನಿಸ್ಲಿಲ್ಲ. ಸೊ ಅಲ್ಲಿಂದಾನೇ ಬಾರೋ ಮಾಡಿದ್ದೀನಿ. ಚಾಪ್ನೋತಿ ಬರ್ಕೊಳ್ಳೋದಿದ್ರೆ, ಇಲ್ಲ ನಾವೆಲ್ಲ ಮೇಧಾವಿಗಳು ಸ್ವಾಮೀಜಿ, ನಮ್ಮ ಮನಸ್ಸಲ್ಲಿ ರಿಟರ್ನ್ ಆಗುತ್ತೆ ಅಂದ್ರೆ ಪರವಾಗಿಲ್ಲ. ಚಾಪ್ನೋತಿ ಯದಾದತ್ತೆ, ಚಾಪ್ನೋತಿ ಯದಾದತ್ತೆ, ಎಲ್ಲ ನಾರ್ಮಲ್ ಯದಾದತ್ತೆ, ಯಚ್ಚಾಂತಿ, ಅರ್ಥ ಹೇಳ್ತೀನಿ ಆಮೇಲೆ. ಯಚ್ಚಾಂತಿ ವಿಷಯಾನ್ ವಿಹ, ವಿಷಯಾನ್ ವಿಹ, ಮತ್ತೆ ಹೇಳ್ತೀನಿ. ಯಚ್ಚಾಪ್ನೋತಿ ಯದಾದತ್ತೆ ಯಚ್ಚಾಂತಿ ವಿಷಯಾನ್ ವಿಹ, ಫುಲ್ ಸ್ಟಾಪ್. ನೆಕ್ಸ್ಟ್ ಲೈನ್. ಯಚ್ಚಾಸ್ಯ ಸಂತತೋ, ಯಚ್ಚಾಸ್ಯ ಸಂತತೋ, ಯಚ್ಚಾಸ್ಯ ಸಂತತೋ ಭಾವಃ, ಸಂತತೋ ಭಾವಃ, ತಸ್ಮಾತ್ ತಸ್ಮಾತ್ ಆತ್ಮ ಇತಿ ಕೀರ್ತ್ಯತೆ, ತಸ್ಮಾತ್ ಆತ್ಮ ಇತಿ ಕೀರ್ತ್ಯತೆ. ಇದು ಆತ್ಮಕ್ಕೆ ಡೆಫಿನಿಷನ್. ನೆಕ್ಸ್ಟ್ ಆತ್ಮ ಏನು ಅಂತ ಯಾರು ಕೇಳಿದ್ರೆ ಇದನ್ನ ಹೇಳ್ಬೇಕು. ಆದ್ರೆ ಇದಷ್ಟು ಸುಲಭವಾಗಿ ಡಿಫೈನ್ ಮಾಡ್ಬೇಕಂದ್ರೆ 4 ಧಾತುವನ್ನು ತಗೊಳ್ಬೇಕು. ಈ ಮಂತ್ರದಲ್ಲಿ ಅಥವಾ ಈ ಶ್ಲೋಕದಲ್ಲಿ 4 ಧಾತುವನ್ನ ಹೇಳಿದ್ದಾರೆ. ಈ 2-1-1 ಅನ್ನುವ ಶಂಕರ ಭಾಷ್ಯದಲ್ಲಿ ಏನ್ ಬರುತ್ತೆ, ಇದು ಎಲ್ಲಿದೆ ಅಂದ್ರೆ ಶಂಕರಾಚಾರ್ಯ ಹೇಳ್ತಾರೆ ಇದು ಲಿಂಗ ಪುರಾಣದಲ್ಲಿದೆ ಅಂತ ಕೋಟ್ ಮಾಡ್ತಾರೆ ಅವರು. ನಾವು ಅಲ್ಲಿಂದ ತಗೊಂಡಿದ್ದೀವಿ, ಶಂಕರಾಚಾರ್ಯರು ಲಿಂಗ ಪುರಾಣದಿಂದ ತಗೊಂಡಿದ್ದಾರೆ.
ಲಿಂಗ ಪುರಾಣದಲ್ಲಿ ಎಲ್ಲಿದೆ ಅಂದ್ರೆ ಫಸ್ಟ್ ಚಾಪ್ಟರ್ 70th ಸೆಕ್ಷನ್ 96th ಶ್ಲೋಕ. ಅದು ಓದಿರ್ಬೇಕು ಅವರು ಲಿಂಗ ಪುರಾಣ. ವಿದ್ಯಾರಣ್ಯ ಮಹಾಸ್ವಾಮಿಗಳು 170-96 ವಿದ್ಯಾರಣ್ಯ ಮಹಾಸ್ವಾಮಿಗಳು ಅನುಭೂತಿ ಪ್ರಕಾಶ ಅಂತ ಒಂದು ಗ್ರಂಥವನ್ನ ಬರೆದಿದ್ದಾರೆ. ಆ ಅನುಭೂತಿ ಪ್ರಕಾಶದಲ್ಲಿ ಇಲ್ಲಿ ಇವಾಗ ಶ್ಲೋಕ ಹೇಳಿದ್ವಲ್ಲ, ಅವರು 8 ಶ್ಲೋಕವನ್ನ ಮಾಡ್ತಾರೆ. ಟು ಎಕ್ಸ್ಪ್ಲೈನ್ ದಿ 4 ಧಾತುಸ್ ಹಿ ವಿಲ್ ಟೇಕ್ 2 ಶ್ಲೋಕಾಸ್ ಫಾರ್ 1 ಧಾತು. 8 ಶ್ಲೋಕ ಮಾಡ್ತಾರೆ. ಅದು ವಿದ್ಯಾಸೂತ್ರ ಅನ್ನುವ ಬೃಹದಾರಣ್ಯಕ ಉಪನಿಷತ್ ಸೆಕ್ಷನ್ ಅಲ್ಲಿ ದಿಸ್ ಎಕ್ಸ್ಪ್ಲನೇಷನ್ ಕಮ್ಸ್. ಸೊ ಅಲ್ಲಿಂದನೂ ತಗೊಂಡಿದ್ದೀನಿ. ಸೊ ಆಸಕ್ತಿ ಇರೋರು ಬೃಹದಾರಣ್ಯಕ ಉಪನಿಷತ್ 13th ಚಾಪ್ಟರ್ ಮಂತ್ರ ಆರ್ ಶ್ಲೋಕ 144 to 152 ಆರ್ ಕೆಲವು ಬುಕ್ಕದಲ್ಲಿ 153 ಆ ಕಡೆ ಈ ಕಡೆ ಇದೆ ಒಂದು ಶ್ಲೋಕ. ಅದ್ ನೋಡಿ, ವಿದ್ಯಾಸೂತ್ರ ಅನ್ನುವ ಟೈಟಲ್ ಬೃಹದಾರಣ್ಯಕ ಉಪನಿಷತ್ ಅಲ್ಲಿ ಬರುತ್ತೆ. ಸೊ ಶಂಕರ ಭಾಷೆಗೆ ಹೋಗ್ಬೇಕಾದ್ರೆ ಲಿಂಗ ಪುರಾಣ ನೋಡ್ಬೇಕು, ಲಿಂಗ ಪುರಾಣ ನೋಡ್ಬೇಕಂದ್ರೆ ಬೃಹದಾರಣ್ಯಕ ನೋಡ್ಬೇಕು. ಯಾವ್ದು ನೋಡೋದು? ಎಲ್ಲ ಪುಸ್ತಕ ಇಟ್ಕೊಂಡಿರ್ಬೇಕು ಸುತ್ತ, ಅಲ್ಲಿ ಇಲ್ಲಿ ಹಿಂಗೆಲ್ಲ ಸ್ಕ್ಯಾಟರ್ ಮಾಡ್ತಾ ಇರ್ಬೇಕು. ಸರಿ, ಇವಾಗ ಅರ್ಥಕ್ಕೆ ಬರುವ. ಫಸ್ಟ್ ಆಪ್ ಧಾತು ಚಾಪ್ನೋತಿ ಅಂತಿದೆ ಅಲ್ವಾ, ಅದನ್ನ ಅಂತ ಮಾಡ್ಕೊಂಡು ಅದಕ್ಕೆ ಹೌ ಟು ಡಿರೈವ್ ದಟ್ ಆಪ್ ಧಾತು. ಅದೇ ಇದೆಲ್ಲ ಇದೆಯಲ್ಲ, ಡೆಲ್ಲಿಲಿ ಯಾರು ಮಿನಿಸ್ಟರ್, ಅದೇನು ಆಪ್ ಅವನ ಟೀಮ್. ಎಸ್ ಆಪ್ ನೋಡಿ, ಅಲ್ಲೇ ಕೇಜ್ರಿವಾಲ್. ಕರೆಕ್ಟ್. ಸೊ ಆಪ್ ಧಾತು ಅಂದ್ರೆ ಆಪ್ನೋತಿ ಇತಿ ಆತ್ಮ. ಆಪ್ನೋತಿ ಇತಿ ಆತ್ಮ ಪರಸ್ಮೈಪದಿ 5th ಕಾಂಜುಗೇಷನ್. 5p ಅಂತ ಹಾಕ ಬಿಡಿ, ಇದೆಲ್ಲ ಗ್ರಾಮರ್ ಎಲ್ಲ ಬಿಟ್ಬಿಡಿ, ಪರವಾಗಿಲ್ಲ. ಆಪ್ನೋತಿ ಇತಿ ಆತ್ಮ. ಆಪ್ ಅಂದ್ರೆ ಟು ಪರ್ವೇಡ್, ವ್ಯಾಪ್ನೋತಿ. ಆಪ್ನೋತಿ ಇಸ್ ಈಕ್ವಲ್ ಟು ವ್ಯಾಪ್ನೋತಿ, ಟು ಪರ್ವೇಡ್. ದಟ್ ವಿಚ್ ಪರ್ವೇಡ್ಸ್ ಎವ್ರಿವೇರ್, ಸ್ಪೇಷಿಯಲಿ ಇಟ್ ಪರ್ವೇಡ್ಸ್, ಎಲ್ಲ ಕಡೆ ಸರ್ವವ್ಯಾಪ. ಅದೊಂದು ಆಪ್ನೋತಿ ಇತಿ ಆತ್ಮ, ಆಪ್ ಧಾತು. ಇದರಿಂದಲೇ ಮೋಸ್ಟ್ಲಿ ಅಪ್ಪಂ ಬಂದಿದೆಯೇನ. ಅಪ್ಪಂ, ಇಟ್ ಪರ್ವೇಡ್ಸ್ ದಿ ಎಂಟೈರ್ ತವಾ ಇಲ್ವಾ? ಅದೆಲ್ಲ ಒಂದು. ಸರಿ, ಎರಡನೇದು ಆ ಪ್ಲಸ್ ಧ. ಆ ಪ್ಲಸ್ ಧ ಧಾತು ಯದಾದತ್ತೆ. ಎರಡನೇ ಆ ಪ್ಲಸ್ ಧ. ಧ ಅನ್ನೋದೊಂದು ಅಲ್ಲಿಗೊಂದು ಧಾತು, ಉಭಯ ಪದ. ಅದು ಆ ಪ್ಲಸ್ ಧ ಇರೋದ್ರಿಂದ ಉಭಯ ಪದ. ಆತ್ಮನೇಪದಿ 3rd ಕಾಂಜುಗೇಷನ್. ಏನ್ ಹೇಳುತ್ತೆ? ಯದಾದತ್ತೆ ಟು ರಿವಾಲ್ವ್, ಟು ರಿವಾಲ್ವ್ ಇನ್ ಟು ಇಟ್ ಸೆಲ್ಫ್, ಟು ಒನ್ ಸೆಲ್ಫ್, ಟು ವಿತ್ ಹೋಲ್ಡ್. ಆದತ್ತೆ ಸರ್ವಂ ಲಯಂ ಇತಿ ಆದತ್ತೆ. ಆದತ್ತೆ ಸರ್ವಂ ಪ್ರಳಯ ಕಾಲೇ ಇತಿ ಆದತ್ತೆ ಇತಿ ಯದಾದತ್ತೆ. ಆ ಪ್ಲಸ್ ಧ ಧಾತು ಅಂದ್ರೆ ಆದತ್ತೆ. ಏನು ಆದತ್ತೆ ಅಂದ್ರೆ ಸರ್ವಂ ಪ್ರಳಯ ಕಾಲ, ಎಲ್ಲವೂ ಪ್ರಳಯ ಕಾಲದಲ್ಲಿ ಆತ್ಮವಸ್ತುವಲ್ಲಿ ಲೀನ ಆಗ್ಬಿಡುತ್ತೆ, ಅದಕ್ಕೆ ಆತ್ಮ. ಆಯ್ತಾ? ಸರಿ. ಆಮೇಲೆ ಎಚ್ಚಾತ್ತಿ, ಮೂರನೇದು ಇದೆಯಲ್ವಾ, ಎಚ್ಚಾತ್ತಿ. ಅದಕ್ಕೇನು? ಅದ್. ಆ ಪ್ಲಸ್ ದ ಕೆಳಗಡೆ ಒಂದು ಸ್ಟ್ರೋಕ್. ಅದ್ ಅಂದ್ರೆ ಅತ್ತಿ. ATI ಇಂಗ್ಲಿಷ್ ಅಲ್ಲಿ ಬರ್ಕೊಳ್ಳಿದ್ರೆ ಅತ್ತಿ. ಅತ್ ಅಂದ್ರೆ ಟು ಈಟ್, ತಿನ್ನುವುದು. ಇನ್ನೊಂದು ಹೆಸರಲ್ಲಿ ಭೋಗ. ಪ್ರತಿಯೊಂದು ಕರ್ಮವನ್ನ, ಸುಖ ಕರ್ಮವಾಗಲಿ ದುಃಖ ಕರ್ಮವನ್ನಾಗಲಿ ಅನುಭವಿಸೋದಕ್ಕೆ ಅದ್ ಅತ್ತಿ. ಆತ್ಮ ಸೂಕ್ಷ್ಮ ಶರೀರದ ಮೂಲಕ ಸುಖವನ್ನ ದುಃಖವನ್ನ ಅನುಭವಿಸೋದಕ್ಕೆ ಅದ್ದನ್ನುವ ಧಾತುವನ್ನ ಕೊಟ್ಟಿದ್ದಾರೆ. ಜೀವರೂಪೇಣ ಸರ್ವಂ ಭೋಕ್ತ ಅನುಭವಿತ ಇತಿ ಆತ್ಮ. ಮೂರನೇದು. ನಾಲ್ಕನೇದು ಅತ್ ಅಂತಿದೆ. ಯಚ್ಚಾಸ್ಯ ಸಂತತಃ ಇದೆಯಲ್ಲ, ಅದು ನಾಲ್ಕನೇದು. ಯಚ್ಚಾಸ್ಯ ಸಂತತಃ. ಅತ್ ಇಸ್ ಈಕ್ವಲ್ ಟು
ಅತತಿ, ಅತತಿ ಎನ್ನುವ ಧಾತುವಿಂದ ತಗೊಂಡಿದ್ದಾರೆ. ಅತ್ ಅಂದ್ರೆ ಯಾವಾಗ್ಲೂ ಇರುವಂಥದ್ದು. ಇಟ್ ಮೀನ್ಸ್ ಇಟ್ ಈಸ್ ದೇರ್ ಪರ್ಮನೆಂಟ್ಲಿ, ಎಕ್ಸಿಸ್ಟ್ ಪರ್ಮನೆಂಟ್ಲಿ. ಸತತಂ ಅಸ್ತಿ ಇತಿ ಆತ್ಮ. ಅಲ್ಲಿ ನೋಡಿ, ಯಚ್ಚಾಸ್ಯ ಸಂತತಃ, ಸಂತತಃ ಇಸ್ ಈಕ್ವಲ್ ಟು ಸತತಂ, ಪರ್ಮನೆಂಟ್ ಎಕ್ಸಿಸ್ಟೆನ್ಸ್ ಈಸ್ ಆತ್ಮ. ಈ 4 ಧಾತುವನ್ನ ತಗೊಂಡು ಆತ್ಮದ ಡೆಫಿನಿಷನ್ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ಅಲ್ಲಿ ಬೃಹದಾರಣ್ಯಕ ವಿದ್ಯಾಸೂತ್ರದಲ್ಲಿ ನಿಮಗೆ ಒಂದೊಂದು ಡೆಫಿನಿಷನ್ಗೂ ಒಂದೊಂದು ಧಾತುಗೂ ಶ್ಲೋಕ ವಿದ್ಯಾರಣ್ಯ ಮಾಡಿ ಡೀಟೇಲ್ ಆಗಿ ಹೇಳಿ. ಸೊ ಇಲ್ಲಿ ಏನ್ ಮಾಡ್ಬೇಕು, ಈ 4 ಹೇಗೆ ವಿಭಜನೆ ಮಾಡಬೇಕು ಅಂದ್ರೆ, ಫಸ್ಟ್ ಅಂಡ್ ಸೆಕೆಂಡ್ ಧಾತು ಪರಮಾತ್ಮ ಲಕ್ಷಣವನ್ನ ಹೇಳುತ್ತೆ. ಫಸ್ಟ್ ಅಂಡ್ ಸೆಕೆಂಡ್ ಧಾತು ಪರಮಾತ್ಮ ಲಕ್ಷಣ. ಆಪ್ನೋತಿ ಇತಿ ಆತ್ಮ, ಸರ್ವವ್ಯಾಪ್ನೋತಿ ಪರಮಾತ್ಮ. ಎರಡನೇದು ಎಲ್ಲವೂ ಲಯ ಆಗೋದ್ರಿಂದ ಆತ್ಮ, ಸೊ ಪರಮಾತ್ಮ ಲಕ್ಷಣ. ಮೂರನೇದು ಜೀವಾತ್ಮ ಹೇಳುತ್ತೆ, ಯಾಕಂದ್ರೆ ಸುಖ ದುಃಖವನ್ನ ಅನುಭವಿಸೋದ್ರಿಂದ. ನಾಲ್ಕನೇದು ಚೆನ್ನಾಗಿ ಸತತಂ ಅಸ್ತಿ ಇತಿ ಆತ್ಮ, ಆಸ್ ಅ ವೆರಿ ಎಕ್ಸಿಸ್ಟೆನ್ಸ್ ಫಾರ್ ಬೋತ್ ಪರಮಾತ್ಮ ಅಂಡ್ ಜೀವಾತ್ಮ ಈಸ್ ಆತ್ಮ. ಇಲ್ಲಿ ಯಾವ ಕಾಂಟೆಕ್ಸ್ಟ್ ಅಲ್ಲಿ ತಗೊಳ್ಬೇಕು ನಾವು? 4 ತಗೊಳ್ಬೇಕು. ಸೊ ಆಸ್ ದ ಕೇಸ್ ಯು ಹ್ಯಾವ್ ಟು ಟೇಕ್ ದಟ್ ಧಾತು. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಇಫ್ ನಾಟ್, ನೋ ಪ್ರಾಬ್ಲಮ್. ಸರಿ. ಏಕಃ ವಶಿ ಆತ್ಮ ಸರ್ವಭೂತಾಂತರಾತ್ಮ ರೂಪಂ ಬಹುಧಾ ಯಃ ಕರೋತಿ. ರೂಪಂ ಬಹುಧಾ ಯಃ ಕರೋತಿ. ಇಟ್ ವಿಲ್ ಟೇಕ್ ಡಿಫರೆಂಟ್ ಫಾರ್ಮ್ಸ್ ಬಟ್ ಇಟ್ ಈಸ್ ಒನ್. ಕನಸಿನಲ್ಲಿ ಹಲವಾರು ರೀತಿಯಾಗಿ ಹಲವಾರು ಜನಗಳಾಗಿ ನಾನೇ ತಾನೇ ಆಗೋದು. ಒನ್ ವೇಕರ್, ಒನ್ ಜಾಗೃತ ಅವಸ್ಥೆಯಲ್ಲಿ ಇರುವಂತಹ ಪುರುಷನೇ ಕನಸನ್ನ ಪ್ರೊಜೆಕ್ಟ್ ಮಾಡಿ ಹಲವಾರು ರೀತಿಯಾಗಿ ಆಗ್ತಾನೆ. ನಾನೇ ಪ್ರಪಂಚವನ್ನಾಗ್ತೀನಿ, ನಾನೇ ಸ್ನೇಹಿತರು, ರಿಲೇಟಿವ್ಸ್ ಎಲ್ಲ ಆಗದ್ ನಾನ್ ತಾನೆ. ಆದ್ರೆ ಆಭಾಸ ಮಾತ್ರ, ಅದು ಪರ್ಮನೆಂಟ್ ಆಗಿ ಎಲ್ಲಾರು ಆಗ್ತಾ ಇಲ್ಲ. ನಾನೇ ಸುಮಾರು ರೀತಿಯಾಗಿ ಆಗ್ತಾ ಇಲ್ಲ, ಆಭಾಸ, ತೋರಿಕೆ ಮಾತ್ರ. ಅದಿರೋದು ಒಂದೇ, ಆದ್ರೆ ಕಾಣಿಸ್ಕೊಳ್ಳೋದು ಹಲವಾರು ರೀತಿಯಾಗಿ. ರೂಪಂ ಬಹುಧಾ ಯಃ ಕರೋತಿ, ಶೋಯಿಂಗ್ ಮೆನಿ ಫಾರ್ಮ್ಸ್ ಆಸ್ ಇಟ್ ವೇರ್. ತಮ್, ದಟ್ ಆತ್ಮ, ಅಂತಹ ಆತ್ಮವಸ್ತು. ತಮ್ ಆತ್ಮಸ್ಥಂ, ಅದು ಎಲ್ಲಿ ಗೋಚರ ಆಗ್ತಿದೆ? ಶರೀರದಲ್ಲಿ ಇದ್ರೂನು ಅದೊಂದು ಜಾಗ ಬೇಕಲ್ಲ ಗೋಚರ ಆಗಕ್ಕೆ. ಆತ್ಮಸ್ಥಂ, ಸ್ಥಂ ಅಂದ್ರೆ ರಿಸೈಡಿಂಗ್, ಅಲ್ಲಿ ಇರುವಂತದ್ದು ರಿಸೈಡಿಂಗ್, ಟೇಕಿಂಗ್ ಪ್ಲೇಸ್ ಎಲ್ಲಿ? ಇನ್ ದಿ ಮೈಂಡ್. ಇಲ್ಲಿ ಆತ್ಮ ಅನ್ನೋದ್ರೆ ಮನಸ್ಸು ಅಂತ ತಗೊಳ್ಬೇಕು. ಇದೆಲ್ಲ ಹುಷಾರಾಗಿ ಟ್ರಾನ್ಸ್ಲೇಟ್ ಮಾಡಬೇಕು. ಲೂಸ್ ಆಗಿ ಮಾಡ್ಬಿಟ್ರೆ ನಾವು ಲೂಸ್ ಆಗ್ತೀವಿ ಅಷ್ಟೇ. ಸೊ ಹಿಯರ್ ಆತ್ಮ ಮೀನ್ಸ್ ಅಂತಃಕರಣ. ಅಂತಃಕರಣದಲ್ಲಿ ಆ ಸೂಕ್ಷ್ಮ ಆತ್ಮ ಚೈತನ್ಯವು ಗೋಚರವಾಗ್ತಿದೆ. ಯಹ ಅನುಪಶ್ಯಂತಿ ಧೀರಾಹ, ಯಾರು ಇದನ್ನ ತಿಳಿತಾರೋ, ಹೀಗೆ ಆತ್ಮ ಒಂದೇ ಆಗಿರೋದು, ಹೇಗೆ ಸೂರ್ಯ ಒಂದೇಯೋ, ಅವನ ಕಿರಣ ಯಾವುದೂ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅಂಟದಿಲ್ವೋ, ಹಾಗೆ ಆತ್ಮ ಚೈತನ್ಯವು ಸ್ವಪ್ರಕಾಶ ಆಗಿರೋದ್ರಿಂದ ಯಾವುದು ಅಂಟದಿಲ್ಲ. ಅದು ನಾನಾ ರೂಪ ಇವ ಭಾತಿ, ಅದು ಆಭಾಸ ಮಾತ್ರ. ಬಟ್ ಏಕಃ ಏವ ಅನುಪಶ್ಯಂತಿ. ಯಹ, ಯಾರು ಅನುಪಶ್ಯಂತಿ, ಇದು ಹೀಗೆ ಯಾರು ತಿಳಿತಾರೋ. ಹೀಗೆ ತಿಳಿಯೋದು ಅಂದ್ರೆ ಹೇಗೆ ತಿಳಿಯೋದು? ಶಾಸ್ತ್ರದ ಮೂಲಕ ಗುರುವಿನ ಸಹಾಯದ ಜೊತೆಗೆ ಯಾರು ತಿಳಿತಾರೋ. ಶಂಕರಾಚಾರ್ಯರು ಬರೀತಾರೆ, ನಿವೃತ್ತ ಬಾಹ್ಯವೃತ್ತಯ. ನಿವೃತ್ತ ಬಾಹ್ಯವೃತ್ತಯ ಅಂದ್ರೆ ಯಾರು ಎಲ್ಲ ಎಕ್ಸ್ಟರ್ನಲ್ ಥಾಟ್ಸ್ ಅನ್ನ ಕೊಟ್ಬಿಟ್ಟಿದಾರೋ. ದೇ ಹ್ಯಾವ್ ಡನ್ ದಿ ತಲಾಕ್. ಒಂದು 2 ದಿವಸದ ಹಿಂದೆ ನೋಡಿದ್ವಿ, ಹೂ ಹ್ಯಾವ್ ಡನ್ 3 times ತಲಾಕ್ ತಲಾಕ್ ತಲಾಕ್. ಯಾರು ಅದನ್ನು ಮಾಡಿದ್ದಾರೋ ಮೀನ್ಸ್ ವಾಟ್? ವೆರಿ ಫೋಕಸ್ಡ್ ಪರ್ಸನ್. ಈ ಶಾಸ್ತ್ರವನ್ನು ಸದಾ ಅಧ್ಯಯನ ಮಾಡಬೇಕು, ಈ ಮಾರ್ಗದಲ್ಲೇ ಇರಬೇಕು, ಗುರುವಿನ ಆಶ್ರಯದಲ್ಲೇ ಇರಬೇಕು ಅಂತ ಯಾರು ಅನುಪಶ್ಯಂತಿ ಇರ್ತಾರೋ ಅಂಥವರಿಗೆ ಧೀರಾಹ. ತೇಷಾಂ ಸುಖಂ ಶಾಶ್ವತಂ, ಪೂರ್ಣ ಆನಂದ ಸ್ಥಿತಿಯಲ್ಲಿ ಇರ್ತಾರಂತೆ. ಪೂರ್ಣ ಆನಂದ ಸ್ಥಿತಿ. ಏನು ಹೊರಗಡೆ ನೋಡ್ಬೇಕಾದೇ ಇಲ್ಲ, ಆನಂದಕ್ಕೆ ಹೊರಗಡೆ ಹೋಗ್ಲೇಬೇಕಾಗಿಲ್ಲ, ಅವರಲ್ಲಿ ಆನಂದ. ತೇಷಾಂ ಇಸ್ ಈಕ್ವಲ್ ಟು ಜ್ಞಾನಿನಾಂ ಸುಖಂ ಶಾಶ್ವತಂ, ಪರ್ಮನೆಂಟ್ ಹ್ಯಾಪಿನೆಸ್, ಪೂರ್ಣತ್ವಾತ್. ನ ಇತರೇಷಾಂ, ನ ಇತರೇಷಾಂ ಅಂದ್ರೆ 2 ಅರ್ಥ ತಗೊಳ್ಬಹುದು. ಬೇರೆ ರೀತಿಯಲ್ಲಿ ಆನಂದ ಪ್ರಾಪ್ತಿ ಇಲ್ಲ, ಕೇವಲ ಜ್ಞಾನದಿಂದಲೇ ಮೋಕ್ಷ ಅಂತ ನಿರ್ಧಾರ ಮಾಡುವಂಥದ್ದು. ಇನ್ನೊಂದು ಇತರೇಷಾಂ ಅಂದ್ರೆ ಕಾಮದಲ್ಲಿಯೇ ಮನಸ್ಸಿದ್ರೆ ಅಥವಾ ಧರ್ಮದಲ್ಲಿಯೇ ಮನಸ್ಸಿದ್ರೆ ಮೋಕ್ಷ ಪ್ರಾಪ್ತಿ ಇಲ್ಲ.
ಮೋಕ್ಷಕ್ಕೆ ಬರಲೇಬೇಕು. ಈ ಕಡೆ ಆನಂದ ಬೇಕು ಅಂದ್ರೆ ಮೋಕ್ಷಕ್ಕೆ ಬರಬೇಕು, ಮೋಕ್ಷ ಜ್ಞಾನದಿಂದಲೇ ಅಂತ ದೃಢಿ ಆಗ್ಬೇಕು ನಿಮಗೆ. ಸರಿ, ಮುಂದೆ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಚೇತನಶ್ಚೇತನಾನಾಂ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯಃ ವಿದಧಾತಿ ಕಾಮಾನ್ ತಂ ಆತ್ಮಸ್ಥಂ ಯೇನು ಪಶ್ಯಂತಿ ಧೀರಾಃ ತೇಷಾಂ ಶಾಂತಿಂ ಶಾಶ್ವತೀನ ಇತರೇಷಾಂ ನೇತರೇಷಾಂ. ಲಾಸ್ಟ್ 2 ಲೈನ್ಸ್ ಹಿಂದಿನ ಮಂತ್ರದಲ್ಲಿರುವಂತ ಹಾಗೆ ಇದೆ, ಏನು ವ್ಯತ್ಯಾಸ ಇಲ್ಲ. ಸರಿ, ಏನು ಯಹ ಏಕಃ ಆತ್ಮ, ಆ ಆತ್ಮವಸ್ತು ಒಂದೇ. ಅದ್ಯಾವುದು ಆತ್ಮವಸ್ತು? ನಾನೇ ಆತ್ಮ ಅಂತ ಹೇಳ್ಕೊಳ್ಬೇಕು, ಆಯ್ತಾ? ಐ ದಿ ಕಾನ್ಶಿಯಸ್ನೆಸ್ ಆಲ್ವೇಸ್ ಒನ್. ಸ್ಥೂಲ ಶರೀರಕ್ಕೆ ಹಲವಾರು ಸಂಪರ್ಕ, ಹಲವಾರು ಸಂಬಂಧಗಳು, ಧಾರ್ಮಿಕ ಸಂಬಂಧಗಳು, ಅಧಾರ್ಮಿಕ ಸಂಬಂಧಗಳು. ಯಾರಿಗೆ? ಸ್ಥೂಲ ಶರೀರಕ್ಕೆ. ಸೂಕ್ಷ್ಮ ಶರೀರಕ್ಕೆ ಎಷ್ಟು ಸಂಬಂಧಗಳಿದೆಯೋ ಗೊತ್ತಿಲ್ಲ. ಎಷ್ಟು ಅಪ್ಪ ಅಮ್ಮಂದ್ರಿದಾರೋ ಸೂಕ್ಷ್ಮ ಶರೀರಕ್ಕೆ ಗೊತ್ತಿಲ್ಲ. ಎಷ್ಟು ಮಕ್ಕಳಿಗೋ ಸೂಕ್ಷ್ಮ ಶರೀರಕ್ಕೆ, ಎಷ್ಟು ಗಂಡನೋ ಎಷ್ಟು ಹೆಂಡತಿಯೋ ಗೊತ್ತಿಲ್ಲ. ಸೂಕ್ಷ್ಮ ಶರೀರಕ್ಕೆ ಅಷ್ಟು. ಸ್ಥೂಲ ಶರೀರಕ್ಕೆ ಧಾರ್ಮಿಕವಾಗಿ ಒಂದು, ಅಧಾರ್ಮಿಕವಾಗಿ ಡಾಟ್ಸ್. ಆದ್ರೆ ಆತ್ಮಕ್ಕೆ ಸದಾ ಏಕ, ಯಾವ ಸಂಬಂಧವೂ ಇಲ್ಲ. ಯಹ ಏಕ ಆತ್ಮವಸ್ತು ಆಗಿರುವಂತಹ ನಾನು ನಿತ್ಯ. ನಿತ್ಯ ಹಿಂದೆ ನೋಡಿದ್ವಲ್ಲ, ಪೂರ್ಣತ್ವಾತ್ ನಿತ್ಯ. ಆ ನಿತ್ಯತ್ವವನ್ನ ನೋಡ್ಬೇಕು ಅಂದ್ರೆ ಎಲ್ಲಿ ನೋಡ್ಬೇಕು ನಾನು? ಆತ್ಮ ನಿತ್ಯ, ಅದು ನಾನು. ಆ ನಿತ್ಯತ್ವವನ್ನು ನೋಡ್ಬೇಕಂದ್ರೆ ಎಲ್ಲಿ ನೋಡ್ಬೇಕು? ಅನಿತ್ಯಾನಾಂ ನಿತ್ಯ, ಅನಿತ್ಯದಲ್ಲಿ ನೋಡು. ಎಷ್ಟು ಚೆನ್ನಾಗಿದೆ ನೋಡಿ. ಅನಿತ್ಯದಲ್ಲಿ ನೋಡು. ಶರೀರ ಕ್ಷೀಣಿಸ್ ಹೋಗ್ತಾ ಇದೆ, ಆ ಶರೀರದಲ್ಲಿಯೇ ನಿತ್ಯವಾಗಿರುವಂತಹ ಆತ್ಮವಸ್ತು ಇದೆ, ಅಲ್ಲೇ ನೋಡು. ಎಲ್ಲ ಹೊರಗಡೆ ನೋಡ್ಬೇಡ, ಪರಾಕ್ ನೋಡ್ಬೇಡ, ಇಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಒಳಗಡೆ ನೋಡ್ಬೇಡ. ಎರಡೂ ಪ್ರಾಬ್ಲಮ್, ಎರಡೂ ಬಹಿರ್ಮುಖತ್ವ ದೋಷ. ಕಣ್ಣು ತೆಗೆದು ನೋಡುವ, ಕಗ್ಗದಲ್ಲಿ ಬರುತ್ತೆ, ಕಣ್ ತೆರೆದು ನೋಡು ಚಿತ್ಸತ್ವ ಮೂರ್ತಿಯ ನೃತ್ಯ, ಕಣ್ಮುಚ್ಚಿ ನೋಡು ಶುದ್ಧ ನಿಶ್ಚಲ ಸತ್ವ, ಉನ್ಮುಖನು ನೀನೆರಡು ಜಗಕ್ಕೆ ಮಿರುತಿರಲಾಗ, ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ. ಕಣ್ ತೆರೆದು ನೋಡು ಶುದ್ಧ ಕಣ್ ತೆರೆದು ನೋಡು ಶುದ್ಧ ಸತ್ಯ. ಅದೇ ಹೇಳಿದೆ, ಅವಾಗ ಬಂತು ಸಡನ್ ಆಗಿ ಫ್ಲೋ, ಕಟ್ ಆಯ್ತು, ಅದು ಟ್ಯಾಪ್ ಆಫ್ ಆಗೋಯ್ತು. ಸೊ ಏನು, ಎಲ್ಲಿದೆ? ಅನಿತ್ಯ ವಸ್ತುವಿನಲ್ಲೇ ಇದೆ. ಅನಿತ್ಯ ವಸ್ತುವಿನಲ್ಲಿ ಶರೀರ ಕ್ಷೀಣಿಸ್ತಾ ಇದೆ. ಆ ಶರೀರವನ್ನ ಆತ್ಮ ಅಂತ ಒಪ್ಪಬಾರದು. ಆ ಶರೀರದಲ್ಲಿಯೇ ಪ್ರತ್ಯಗಾತ್ಮದ ಇನ್ನರ್ ಸೆಲ್ಫ್ ಆಗಿ ಏಕಃ ನಿತ್ಯ ಆತ್ಮ ವಸ್ತು ಇದೆ. ಅದು ಕಣ್ಣು ಮುಚ್ಚಿಯೂ ನೋಡಬಾರ್ದು, ಕಣ್ಣು ತೆಗೆದು ನೋಡಬಾರ್ದು. ಅದು ನಾನೇ ಅಂತ ತಿಳಿಬೇಕು. ತಿಳಿಯೋದೇ ಮೋಕ್ಷ. ಅದು ಪರಾಕು ಇಲ್ಲ, ಆಂತರಿಕವಾಗೂ ಇಲ್ಲ. Suppose if you say Atma is inside the body, then it is limited. It cannot be outside. Suppose if it say Atma is outside, that is also limited. It is not in you or outside you. It is always you. Always you. ಆ ಯು ಅನ್ನೋ ಶಬ್ದ ಏನ್ ಹೇಳುತ್ತೆ? ದೇಹ ಮನಸ್ಸು ಬುದ್ಧಿ ಹೇಳಲ್ಲ. ದೇಹ ಮನಸ್ಸು ಬುದ್ಧಿ ಇರುವಂತ ಹಿಂದಿರುವಂತ ಸಾಕ್ಷಿಯನ್ನು ಹೇಳುತ್ತೆ ಅದು. ಕ್ಷೀಣಿಸ್ತಾ ಇರುವ ಶರೀರದಲ್ಲಿ ಮಾರ್ಟಲ್ ಬಾಡಿಲೆ ಇಮ್ಮಾರ್ಟಲ್ ಆತ್ಮ ಏಕಃ ನಿತ್ಯ ಅಲ್ಲಿದೆ. ಸರಿ, ಚೇತನಾನಾಂ ಚೇತಃ ಸನ್, ಅದು ಅರಿವಿನ ರೂಪದಲ್ಲಿ ಇದೆ. ಚೇತನಾನಾಂ ಚೇತಃ ಅಂದ್ರೆ ಎಲ್ಲ ವಸ್ತುವನ್ನ ಚೇತನ ಮಾಡಬೇಕು ಅಂತಂದ್ರೆ ಆತ್ಮವಸ್ತು ಮೂಲ ಚೇತನವಾಗಿಲ್ಲ ಅಂದ್ರೆ ಒಂದು ವಸ್ತು ಚೇತನ ಆಗಲ್ಲ, ಅದು ಜಡವಾಗೇ ಇರುತ್ತೆ. ಮನಸ್ಸಲ್ಲಿ ಅದು ಗೋಚರ ಆಗ್ಬೇಕು ಅಂದ್ರೆ ಫಸ್ಟ್ ಮನಸ್ಸು ಜಡ, ವೃತ್ತಿಗಳು ಜಡ. ವೃತ್ತಿಯನ್ನ ಪ್ರಬಲ ಮಾಡಬೇಕು ಅಥವಾ ವೃತ್ತಿಯನ್ನ ಲೈವ್ಲಿಹುಡ್ ತರಬೇಕು ಅಂದ್ರೆ ಆತ್ಮವಸ್ತು ಇರಬೇಕು, ಮಹಾನ್ ಚೇತನ ಅದು. ಇವಾಗ ಐಯನ್ ಬಾಲ್ ಇರುತ್ತೆ, ಗೊತ್ತು? ಐಯನ್ ಬಾಲ್ ನೋಡ್ರಿ, ಐಯನ್ ಇರುತ್ತೆ ಅನ್ಕೊಳ್ಳಿ, ಬಾಲ್ ಆಗಲ್ಲ ಅದು. ಅದನ್ನ ಫೈರ್ ಜೊತೆಗೆ ಸೇರಿಸಿದಾಗ ಇಟ್ ವಿಲ್ ಟೇಕ್ ದಿ ಫಾರ್ಮ್ ಆಫ್
ದಿ ಫೈರ್, ಇಟ್ ಬಿಕಮ್ಸ್ ಎ ಬಾಲ್, ಇಟ್ ಬಿಕಮ್ಸ್ ಎ ಟೇಬಲ್, ಒಂಥರ ಆಗತ್ತೆ. ಅದು ಜಡ ವಸ್ತು. ಅಗ್ನಿಯ ಸ್ಪರ್ಶ ಆದಾಗ ಹೇಗೆ ಚೇಂಜ್ ಆಗುತ್ತೋ, ಮನಸ್ಸು ಜಡವಾಗಿರೋದ್ರಿಂದ ಆತ್ಮ ಸಂಪರ್ಕದಿಂದ ಮನಸ್ಸು ಚೇತನ ಆಗ್ಬಿಡುತ್ತೆ. ಅದು ನೋಡಿ, ಅಲ್ಲೇ ಹೇಗೆ ಶರೀರವು ನಶಿಸಿ ಹೋಗ್ತಿದ್ಯೋ ಅಲ್ಲೇ ಚೇತನ ಆಗಿರುವಂತಹ ಆತ್ಮವನ್ನ ನೋಡು, ಇಮ್ಮಾರ್ಟಲ್ ಆತ್ಮವನ್ನ ನೋಡು. ಹಾಗೆ ವೃತ್ತಿಯೆಲ್ಲ ಜಡ, ಆ ವೃತ್ತಿಯಲ್ಲಿ ವೃತ್ತಿ ಸಾಕ್ಷಿಯಾಗಿ ಆತ್ಮವನ್ನ ನೋಡು. ಚೇತನಾನಾಂ ಚೇತನಾನಾಂ ಚೇತನಃ. ಮತ್ತೆ ಬಹೂನಾಮಃ ಏಕಃ, ಹಲವಾರು ಹಲವಾರು ಪ್ರಾಡಕ್ಟ್ಸ್ ಅಲ್ಲಿ, ಪದಾರ್ಥದಲ್ಲಿ ಅದು ಒಂದೇ ಆಗಿದೆ. ಬಹೂನಾಂ ಏಕಃ, ಸಮುದ್ರದಲ್ಲಿ ಹಲವಾರು ಲಕ್ಷಾಂತರ ಅಲೆಗಳಿದೆ. ಏಕಃ ಜಲಃ ಏವ, ವೇವ್ಸ್ ಆರ್ ಮೆನಿ, ವಾಟರ್ ಇಸ್ ಒನ್. ನಾವು ಕಣ್ ದೃಷ್ಟಿ ಎಲ್ಲ ಹೋಗ್ಬೇಕು ಗೊತ್ತಾ? ವೇವ್ಸ್ ಹೋದ್ರೆ ಸಂಸಾರ, ವಾಟರ್ಗೆ ಹೋದ್ರೆ ಮೋಕ್ಷ. ಇಲ್ಲ ಸ್ವಾಮಿ, ಧರ್ಮ ಈ ಓಷನ್ಗೆ ಹೋದ್ರೆ ಪರಮಾತ್ಮ, ಅದು ಸಂಸಾರವೇ, ಅದು ಡಿವೈನ್ ಸಂಸಾರ. ಧರ್ಮ ಆಚರಣೆಯು ಇಟ್ ಇಸ್ ನಾಟ್ ಮೋಕ್ಷ, ಇಟ್ ಇಸ್ ಡಿವೈನ್ ಸಂಸಾರ ಅಂತಾರೆ ಯಾರು? ದಯಾನಂದ ಸ್ವಾಮಿಗಳು. ಅಷ್ಟೇ. ಅಲೆಯಲ್ಲಿ ನೀರನ್ನು ನೋಡ್ಬೇಕು, ಸಮುದ್ರದಲ್ಲಿ ನೀರನ್ನು ನೋಡಬೇಕು, ಅದು ಮೋಕ್ಷ. ಆಭರಣ ಎಲ್ಲ ಮೆನಿ, ಆರ್ನಮೆಂಟ್ಸ್ ಆರ್ ಮೆನಿ, ಗೋಲ್ಡ್ ಇಸ್ ಒನ್. ಬಹೂನಾಂ ಏಕಃ, ಒಂದು ಘನ ಗೋಲ್ಡ್. ಆರ್ನಮೆಂಟ್ಸ್ಗೆ ಬೆಲೆನಾ, ಗೋಲ್ಡ್ಗೆ ಬೆಲೆನಾ? 1 ಗ್ರಾಮ್ ಗೋಲ್ಡ್ಗೆ ಬೆಲೆ ಕೊಡ್ತೀರಾ ನೀವು, ಹೇಳ್ತೀರಾ? ಅಥವಾ ಆರ್ನಮೆಂಟ್ಸ್ಗೆ ಬೆಲೆ ಹೇಳ್ತೀರಾ? ಆರ್ನಮೆಂಟ್ಸ್ ಏನಿಲ್ವಲ್ಲ. ಬಳೆಗೆ ಬೆಲೆನಾ ಅಥವಾ ಗೋಲ್ಡ್ಗೆ ಬೆಲೆನಾ? ಅದೆಲ್ಲ ನಮ್ಗೆ ಗೊತ್ತು ಸ್ವಾಮೀಜಿ, ಅದ್ ನೀವೇ ಹೇಳ್ಬೇಕಾಗಿ. ಹಾಕೊಂಡಿದೀವಲ್ಲ ನಾವೆಲ್ಲ ಕೈಯಲ್ಲಿ. ನೀವು ಹಾಕೊಂಡಿರೋದು ಗೋಲ್ಡ್, ಬಳೆ ಅಲ್ಲ. ಬಳೆ ಆಭಾಸ ಮಾತ್ರ, ತೋರಿಕೆ ಮಾತ್ರ. ಗೋಲ್ಡ್ ಇನ್ನೊಂದು ರೀತಿಯಾಗಿ ಕಾಣಿಸ್ತಾ ಇದೆ ಬಳೆ ರೂಪದಲ್ಲಿ, ಕೇವಲ ನಾಮರೂಪ. ಅದು ಟ್ರಾನ್ಸಾಕ್ಷನ್ ಮಾತ್ರ. ಆದ್ರೆ ಸತ್ ಆತ್ಮ ಅದು ಗೋಲ್ಡ್, ಚಿತ್ತು ಆತ್ಮ, ಆನಂದವೂ ಗೋಲ್ಡ್. ಸಾರಿ, ಎಲ್ಲ ಗೋಲ್ಡ್. ಆದ್ರೆ ಅದು ಬಳೆ 2 ಗ್ರಾಮ್ ಅಂತಾರಿ, ತಾಳಿ 2 ಗ್ರಾಮ್ ಅಂತಾರಿ, ಕಿವಿದು 2 ಗ್ರಾಮ್ ಅಂತೆ. ಹೀಗೆ ಎಲ್ಲ ಒಂದೇ. ನೀವು 2 ಗ್ರಾಮು ಅದಿಷ್ಟ, ಅದಕ್ಕೆ ವೇಸ್ಟೇಜ್ ಚಾರ್ಜ್ ಇಷ್ಟಂತೆ. ಅಲ್ಲಿ ಮಾಡಿಸಿದ್ರೆ ಜಾಯ್ ಅಲ್ಲೂ ಕಳ್ಸಲ್ಲ, ಇಷ್ಟಂತೆ, ಇನ್ನೊಂದಲ್ಲ ಇಷ್ಟಂತೆ. ಇಲ್ಲಿ ಕಮ್ಮಿ ಸಿಗತ್ತೆ. ಗೋಲ್ಡ್ ಒಂದೇ ರೇಟು, ಇರೋದು ಒಂದೇ ಗೋಲ್ಡ್. ಅದಕ್ಕೇನು ಹೋರಾಟ? ಅಕ್ಷಯ ತೃತೀಯ ಹೋಗೋದು, ತಗೊಳ್ಳೋದು. ಯೋಚನೆ ಮಾಡಿ. ಇದೆಲ್ಲ ವೇದಾಂತ ಅರ್ಥ ಮಾಡ್ಕೊಂಡ್ಮೇಲೆ ಎದ್ದೇಳ್ಬೇಕು ಜೀವನದಿಂದ. ಹಾಗೇ ಇರೋದಲ್ಲ. ನೀವೇ ಹೇಳಿದ್ರಲ್ಲ ಸ್ವಾಮೀಜಿ, ಅದು ವ್ಯವಹಾರ ಜೀವನದಲ್ಲಿ ಎಲ್ಲ ಮಾಡ್ತಿರ್ಬೇಕು ಅಂತ. ವ್ಯವಹಾರ ಮಾಡ್ತಿರ್ಬೇಕು ಅಂದ್ರೆ ಊಟ ತಿಂಡಿ ಮಾಡಿದ್ರೆ ಸಾಕು, ಇದೆಲ್ಲ ಮಾಡ್ಬೇಕು ಅಂತಲ್ಲ. ಶರೀರವನ್ನ ಕಾಪಾಡ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ಮಾಡ್ಬೇಕು. ಟ್ರಾನ್ಸಾಕ್ಷನ್ ಇಟ್ಕೊಳ್ಳೋದು, ಎಲ್ಲ ಲೌಕಿಕವಾದ ಟ್ರಾನ್ಸಾಕ್ಷನ್ ಇಟ್ಕೊಳ್ಳೋದು, ಅದು ಅನ್ನೆಸೆಸರಿ. ಯೋಚನೆ ಮಾಡಿ. ನಮ್ಮಲ್ಲಿರುವಂತಹ ಜಡ ಪದಾರ್ಥದಲ್ಲೇ ಅದ್ವೈತವನ್ನ ಭಗವಂತ ಕೊಟ್ಬಿಟ್ಟಿದ್ದಾನೆ. ಗೋಲ್ಡ್ ಅಲ್ಲೇ ನೋಡ್ತಿದೀವಲ್ಲ, ಇನ್ನು ಎಲ್ಲೂ ಹೋಗ್ಬೇಕು ನಾವು ಅದ್ವೈತವನ್ನ ನೋಡಕ್ಕೆ ಅಥವಾ ಅರ್ಥ ಮಾಡ್ಕೊಳಕ್ಕೆ? ಕಾಡಿಗೆ ಹೋಗ್ಬೇಕಾ? ಎಲ್ಲಿ ಹೋಗ್ತೀರಾ? ಮನೇಲೆ ನಿಮ್ಮ ಬೀರೂಲೇ ಇದೆಯಪ್ಪ ಅದ್ವೈತವನ್ನ ಅರ್ಥ ಮಾಡ್ಕೊಳಕ್ಕೆ. ಲಾಕರ್ನ ತೆಗಿರಿ, ಅಲ್ಲೇ ಕಾಣುತ್ತೆ. ಆದ್ರೆ ಗೊತ್ತಾಗಲ್ಲ, ಮಾಯಾ ಮುಸುಕ್ಬಿಟ್ಟಿದ. ನೇಮ್ ಅಂಡ್ ಫಾರ್ಮ್ ಹ್ಯಾಸ್ ಕವರ್ಡ್ ದ ವಿಷನ್ ಆಫ್ ದ ಟ್ರೂತ್. ಸರಿ, ಏನ್ ಮಾಡೋದು? ನಮ್ಗಿಲ್ವಲ್ಲ ದುಃಖ, ಅದಕ್ಕೋಸ್ಕರ ಹೀಗೆಲ್ಲ ಮಾತಾಡ್ಬೇಕು. ಯಾರೊಬ್ಬರನ್ನು ಹೇಳಿದ್ರು, ಸ್ವಾಮೀಜಿ ನಿಮ್ಗೆ ರುದ್ರಾಕ್ಷಿಲಿ ನೀವು ಬೆಳ್ಳಿ ಸುತ್ತಿಸಿದಿರಾ, ಗೋಲ್ಡ್ ಸುತ್ತಿಲ್ಲ ಅಂತ ನಿಮ್ಗೆ ಮೋಸ್ಟ್ಲಿ ಬೇಜಾರು ಅನ್ಸುತ್ತೆ, ಅದಕ್ಕೆ ನೆಕ್ಸ್ಟ್ ಟೈಮ್ ನಾನು ಕ್ಯಾಪ್ ಹಾಕ್ಕೊಡ್ತೀನಿ, ನಿಮ್ಗೆ ದುಃಖ ಆಗ್ತಿದೆ ಅಂತಂದ್ರು. ಈಗೆಲ್ಲ ಯೋಚನೆ ಮಾಡ್ತಾರೆ ಅನ್ಕೊಂಡ. ಆಮೇಲೆ ಸರಿ ಬಿಡಿ. ಬಹೂನಾಂ ಏಕಃ, ಸರಿ, ಅದು ಒಂದಾಗಿದೆ. ಕಾಮಾನ್ ಯಾ ವಿದಧಾತಿ, ಕಾಮಾನ್ ಯಹ ವಿದಧಾತಿ. ವಿದಧಾತಿ ಅಂದ್ರೆ ಇಟ್ ಫುಲ್ಫಿಲ್ಸ್, ಅದು ತೃಪ್ತಿ ಮಾಡುತ್ತೆ. ಯಾವುದು? ಆತ್ಮವಸ್ತು ಹೇಗೆ ತೃಪ್ತಿ ಮಾಡುತ್ತೆ? ಕರ್ಮಾಧ್ಯಕ್ಷನಾಗಿ, ಕರ್ಮ ಫಲವನ್ನ ಕೊಡೋ ರೀತಿಯಲ್ಲಿ ತೃಪ್ತಿ ಮಾಡುತ್ತೆ. ಎಲ್ಲ ಸಿಂಬಾಲಿಕ್ ಎಕ್ಸ್ಪ್ಲನೇಷನ್. ಹಾಗಂತ ನೀವು ಆತ್ಮ ಹೇಗೆ ಕರ್ಮ ಫಲ ಮಾಡುತ್ತೆ ಮತ್ತೆ ಕೇಳಬಾರ್ದು. ಇಷ್ಟು ಉಪನಿಷತ್ ಅಧ್ಯಯನ ಮಾಡಿದ್ದೀರಂದ್ರೆ ಸಿಂಬಾಲಿಕ್ ಆಗಿ ಹೇಳ್ತಿದ್ದಾರೆ ಅಂತ. ಕಾಮಾನಾಂ, ಶಂಕರಾಚಾರ್ಯರು ಹೇಳ್ತಾರೆ, ಕರ್ಮ ಫಲಾನ್ ಯಹ ವಿದಧಾತಿ, ಇಟ್ ವಿಲ್ ಫುಲ್ಫಿಲ್ ಆಲ್ ದ ಡಿಸೈರ್ಸ್ ಆಫ್ ಮೆನಿ ಪೀಪಲ್. ಆತ್ಮ ಇದ್ರೆ ತಾನೇ ನಾನು ಹೋಗ್ಬೇಕು, ಹೊರಗಡೆ ಹೋಗ್ಬೇಕು, ತಿನ್ಬೇಕು, ಬೇರೆ ಬಟ್ಟೆ ಹಾಕೊಳ್ಬೇಕು,
ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಅನ್ಸೋದು. ಆದ್ರೆ ಯಾರು ಈ ಇಂಡಿವಿಜುವಾಲಿಟಿ ಬಿಡಲ್ವೋ, ಯಾರು ಈ ನಾನು ಈ ದೇಹ ಮನಸ್ಸು ಬುದ್ಧಿ ಐ ಆಮ್ ಸೋ ಅಂಡ್ ಸೋ ಅಂತ ಹೇಳ್ತಾರೋ, ನ ಇತರೇಶಾಂ ನ ಶಾಂತಿ, ಅವ್ರಿಗೆ ಸಂತೋಷ ಇಲ್ಲ, ಸುಖ ಇಲ್ಲ, ಬರೀ ದುಃಖವೇ. ಆದ್ರೆ ಧೀರ ಆಗಿರುವಂತರು ಅನುಪಶ್ಯಂತಿ, ಶಾಸ್ತ್ರದ ಆಧಾರದ ಮೂಲಕ, ಗುರುವಿನ ಉಪದೇಶದ ಮೂಲಕ ಸಂತೋಷವಾಗಿರ್ತಾರೆ. ಹಿಂದಿನ ಮಂತ್ರ ನೋಡೋದಲ್ಲ, ಅದೇ ತೇಷಾಂ ಶಾಂತಿ ಶಾಶ್ವತಿ ನ ಇತರೇಶಾಂ, ಬೇರೆಯವ್ರಿಗೆ ಇದು ಲಭಿಸುವುದಿಲ್ಲ. ಸರಿ, ನೆಕ್ಸ್ಟ್. ತದೇರಿತಿ ಮನ್ಯಂತೆ ಅನಿರ್ದೇಶ್ಯಂ ಪರಮಂ ಸುಖಂ. ಕಥಂ ನು ತದ್ವಿಜಾನೀಯಾಂ ಕಿಮು ಭಾತಿ ವಿಭಾತಿ ವಾ. ತದೇತದಿತಿ ಮನ್ಯಂತೆ ಅನಿರ್ದೇಶ್ಯಂ ಪರಮಂ ಸುಖಂ. ಕಥಂ ನು ತದ್ವಿಜಾನೀಯಾಂ ಕಿಮು ಭಾತಿ ವಿಭಾತಿ ವಾ. ಇದೊಂದು ಪ್ರಶ್ನೆ ಮೂಲಕವಾಗಿ ಒಂದು ಮಂತ್ರ ಇದೆ. ಏನು, ಕಿಮು ಭಾತಿವ ವಿಭಾತಿವ ಅಂತ ಎಂಡ್ ಆಗಿರೋದ್ರಿಂದ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಎ ಕ್ವಶನ್. ಮಂತ್ರ ಇಸ್ ಇನ್ ದಿ ಫಾರ್ಮ್ ಆಫ್ ಎ ಕ್ವಶನ್. ಈ ಕ್ವಶನ್ ಅನ್ನ, ಈ ಪ್ರಶ್ನೆಯನ್ನ ನಚಿಕೇತಸ್ ಕೇಳಿದಾನೆ ಅಂತಾನೂ ಅನ್ಕೊಳ್ಬಹುದು, ಅಥವಾ ಯಮ ಕೇಳಿದಾನೆ ಅಂತಾನೂ ಅನ್ಕೊಳ್ಬಹುದು. ಆದ್ರೆ ನಚಿಕೇತಸ್ ಕೇಳಿದಾನೆ ಅನ್ನುವಂತಹ ಪ್ರಶ್ನೆ ತಗೊಳ್ಳೋದು ಒಳ್ಳೇದು, ಜಸ್ಟ್ ಫಾರ್ ಏನು ರೆಸ್ಪೆಕ್ಟ್ಗೋಸ್ಕರ ಅಷ್ಟೇ. ಒಂದು ಶಿಷ್ಯ ಪ್ರಶ್ನೆ ಕೇಳಿದ ಗುರು ಉತ್ತರ ಕೊಡ್ತಾನೆ ಅಂತ, ಆ ರೀತಿಯಲ್ಲಿ. ಏನು, ತತ್ ಅನಿರ್ದೇಶ್ಯಂ ಪರಮಂ ಸುಖಂ. ತತ್ ಆತ್ಮಃ ಪರಮಂ ಸುಖಂ ಅನಿರ್ದೇಶ್ಯಂ ವಾ. ತತ್ ಆತ್ಮಃ ಪರಮಂ ಸುಖಂ. ಆ ಆತ್ಮವಸ್ತುವು, ಆ ಬ್ರಹ್ಮಾನಂದವು ಪರಮ ಸುಖ ಅಂತೆ. ಹೌದಾ? ಹೌದಾ ಅಂದ್ರೆ ಹೌದು ಅಂತ. ಇಲ್ಲಿ ಕ್ವಶನ್ ಇಲ್ಲ, ನಾ ಕ್ವಶನ್ ತರ ಹೇಳ್ತಾ ಇದ್ದೀನಿ. ಟೇಕಿಂಗ್ ಫ್ರಮ್ ದಿ 4th ಲೈನ್ ಅದನ್ನ ಹೇಳ್ತಿದ್ದೀನಿ. ಕ್ವಶನ್ ಇಲ್ಲ, 4th ಲೈನ್ ಅಲ್ಲಿ ಮಾತ್ರ ಕ್ವಶನ್ ಇರೋದು. ಇದು ಕಿಂ ವಿಭಾತಿವಾ ವಿಭಾತಿವಾ ಇಸ್ ಅ ಕ್ವಶನ್, ಬಟ್ ಐ ಆಮ್ ಬ್ರಿಂಗಿಂಗ್ ದಟ್ ಕ್ವಶನ್ ಟು ದಿ ಫಸ್ಟ್ ಲೈನ್. ಬಟ್ ಆದ್ರೆ ಫಸ್ಟ್ ಲೈನ್ ಕ್ವಶನ್ ಇಲ್ಲ. ತತ್ ಅನಿರ್ದೇಶ್ಯಂ ಪರಮಂ ಸುಖಂ. ದಟ್ ಆತ್ಮವಸ್ತು ಪರಮ ಸುಖ ಅಂತೆ, ಬ್ರಹ್ಮವಸ್ತುವು ಪರಮ ಸುಖ ಅಂತೆ. ಇಲ್ಲಿ ಬ್ರಹ್ಮಾನಂದ, ತೈತ್ರೇಯ ಉಪನಿಷತ್ತಲ್ಲಿ ಲೆವೆಲ್ಸ್ ಆಫ್ ಬ್ರಹ್ಮಾನಂದ ಬರುತ್ತೆ. ದೇವಾನಂದ, ಮನುಷ್ಯಾನಂದ, ಗಂಧರ್ವಾನಂದ, ದೇವದೇವಾನಂದ, ಪಿತೃ ಅದೆಲ್ಲ ಬರುತ್ತಲ್ಲ, ಅದನ್ನ ಜ್ಞಾಪಕ ಮಾಡ್ಕೊಳ್ಬೇಕಿಲ್ಲಿ. ಯಾಕಂದ್ರೆ ಅದೆಲ್ಲ ಹೇಳ್ತಾ ಹೋದ್ರೆ ಟೈಮ್ ಆಗುತ್ತೆ ಮತ್ತೆ. ಅದಕ್ಕೋಸ್ಕರ ತತ್ ನಿರ್ದೇಶ್ಯಂ, ನಿರ್ದೇಶ ಅಂದ್ರೆ ದಟ್ ಬ್ರಹ್ಮಾನಂದ ವಸ್ತುವನ್ನ ಎಕ್ಸ್ಪ್ರೆಸ್ ಮಾಡ್ಬೋದು. ಅನಿರ್ದೇಶ ಅಂದ್ರೆ ಇಟ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್. ತತ್ ಅನಿರ್ದೇಶ್ಯಂ ಪರಮಂ ಸುಖಂ. ಆನಂದ ಪ್ರಾಪ್ತಿ, ಪೂರ್ಣ ಆನಂದ ಪ್ರಾಪ್ತಿ ಅಂತೆ. ಹೌದಾ? ದುಃಖ ನಿವೃತ್ತಿ ಅಂತೆ. ಹೌದಾ? ಕೇಳಿಸ್ಕೊಳ್ಬೇಕು, ಹಿಂಗೆ ನೀವೇ ಹಾಕೊಳ್ಬೇಕು ಪ್ರಶ್ನೆ. ಯಾರಿಗ್ ದುಃಖ ಬೇಕು ಹೇಳಿ? ಎಲ್ಲರಿಗೂ ಸುಖವೇ ಬೇಕು. ಸುಖಕ್ಕೆ ಓಡ್ತೀವಿ, ದುಃಖಕ್ಕೆ ಹಿಂದೆ ಓಡ್ತೀವಿ. ಬೇಸಿಕಲಿ ವಿ ವಾಂಟ್ ಹ್ಯಾಪಿನೆಸ್. ಅದು ಹೇಳಿದ್ನಲ್ಲ, ಮತ್ತೆ ರಿಮೈಂಡ್ ಮಾಡ್ತೀವಿ. ಮದುವೆ ಆಗಕ್ಕಿಂತ ಮುಂಚೆ ಏನು, ನನ್ನ ಬೇಕು, ಅವನು ಬೇಕು. ಮದುವೆ ಆದ್ಮೇಲೆ ಬೇಕು, ಸ್ವಲ್ಪ ದಿವಸ ಆದ್ಮೇಲೆ ಬೇಡ. ಫಸ್ಟ್ ದಯಾನಂದ ಸ್ವಾಮಿಗಳು ಹೇಳ್ತಾರಲ್ಲ, ಐ ಲವ್ ಯು, ಸೆಕೆಂಡ್ ಐ ಅಲವ್ ಯು. ಅರ್ಥ ಆಗ್ತಿದ್ಯಾ? ಫಸ್ಟ್ ಐ ಲವ್ ಯು, ಆಮೇಲೆ ಐ ಅಲವ್ ಯು. ಅಲವ್ ಯು ಟು ಗೋ. ಸಾಕಾಗ್ಬಿಟ್ಟಿದೆ ನೋಡಿ. ಅದು ಕಳಿಸೋದ್ರಿಂದ ಆನಂದ ನನಗೆ ಬೇಕು ಅಂತ ಆನಂದ ಆಯ್ತು. ಫಸ್ಟ್ ಅಯ್ಯೋ ಯಾಕೆ ಹೀಗೆ ಆಡ್ತಾರೆ ಇವರು ಅಂತ ಕಳಿಸ್ಬೇಕು. ಯೋಚನೆ ಮಾಡಿ, ಬೇಜಾರಾಗ್ಲೇಬೇಕು. ಅದು ಎಂತ ರಾಮ ಸೀತೆ ಆದ್ರೂ, ರುಕ್ಮಿಣಿ ಕೃಷ್ಣ ಆದ್ರೂ ಬೇಜಾರಾಗ್ಬೇಕು. ಲೋಕ ನಿಯಮನೇ. ಸ್ಟಾರ್ಟಿಂಗ್ ಒಂದು 3-4 ವರ್ಷ ಜಾಲಿ ಜಾಲಿ, ಆಮೇಲೆ ಅದು ಉಪ್ಪಿನಕಾಯಿ. ಅದು ಉಪ್ಪಿನಕಾಯೇ, ಬೇರೆ ಏನಲ್ಲ. ಗೊತ್ತಿರೋರು ಗೊತ್ತು. ಸ್ವಾಮೀಜಿ ನೀವು ಉಪ್ಪಿನಕಾಯಿ ಆದ್ರೂ ಹೇಳ್ತಿದ್ರ, ಅದು ಎಣ್ಣೆ ಸಿಗೆಕಾಯಿ ಅಂತಾರೆ ಕೆಲವರು. ಗೊತ್ತು ನಮಗೆ. ಹಾಗೆ ಆತ್ಮವಸ್ತು ದುಃಖ ಯಾರಿಗೆ? ಯಾರು ಎಲ್ಲ ಸುಖ ಬೇಕು ಅಂತ ಏನೆಲ್ಲ ಮಾಡ್ತಿದ್ವಿ ನೋಡಿ ನಾವು. ಸುಖ ನನ್ನಲ್ಲೇ ಇದೆ ಅಂತ ಗೊತ್ತು, ಅದು ಏಕ ಆತ್ಮವಸ್ತು ನನ್ನಲ್ಲೇ ಇದೆ, ಅದು ಏಕಃ ಅಂತ ಗೊತ್ತು. ಆದ್ರೂ ಆ ಆತ್ಮವಸ್ತುವನ್ನ ಅವಲಂಬಿಸದೆ, ನಾನೇ ಅದು ಅಂತ ತಿಳಿದೆ, ದೇಹ ಆತ್ಮ ಅಂತ ತಿಳಿದು, ಸೂಕ್ಷ್ಮ ಶರೀರ ಆತ್ಮ ಅಂತ ತಿಳಿದು
ಹೊರಡ್ತಾ ಇದ್ದೀನಿ ನಾನು ಹೊರಗಡೆ. ಅದು ಹೊರಟ ಮೇಲೆ ಗೊತ್ತಾಗ್ತಿದೆ ನನಗೆ, ಅಯ್ಯೋ ತಪ್ಪು ಮಾಡ್ಬಿಟ್ನಲ್ಲ, ಈಗ ಕೈ ಇಸ್ಕೊಂಡ್ರೆ ಏನು ಉಪಯೋಗ, ಮುಂಚೆನೆ ನೋಡ್ಬೇಕಾಗಿತ್ತು. ಅವಾಗ ವಿವೇಕ ಇರಲಿಲ್ಲ. ಸರಿ, ಇವಾಗ ಅದ್ ಕತೆ ಹೇಳಿದ್ರೆ ಆಗಲ್ಲ. ಸೊ ದುಃಖ ನಿವೃತ್ತಿ ಆನಂದ ಪ್ರಾಪ್ತಿ ಯಾವಾಗ್ಲೂ ಆತ್ಮಕ್ಕಿದೆಯಂತೆ. ಆತ್ಮವೇ ಆತ್ಮ ಸುಖವೇ ಅಥವಾ ಆನಂದವೇ ಆನಂದವನ್ನು ಹುಡ್ಕೋ ರೀತಿ ಇದು. ಆನಂದವ ಬೇಕು ಅಂತ ಹೋಗ್ತೀವಿ ನಾವು, ನಾನೇ ಆನಂದ ಸ್ವರೂಪ ಆಗಿದ್ದೀನಿ ಅಂತ ಯಾರು ತಿಳಿತಾ ಇಲ್ಲ. ಐ ಆಮ್ ಲೈಕ್ ಶುಗರ್ ಕೇನ್. ನಾನೊಂದು ದೊಡ್ಡ ಇದು ಏನೋ ಸ್ವೀಟ್ ಘನ, ಆದ್ರೆ ನಾನು ಆನಂದ ರೀತಿಯಲ್ಲೇ ಇದ್ದೇನೆ ಅಂತ ಯಾರು ತಿಳಿತಾ ಇಲ್ಲ. ಅದು ಹೇಗಾಗಿದೆ ಅಂದ್ರೆ, ಒಬ್ಬ ಕುರುಡ ಒಂದು ಕತ್ಲಿನ ರೂಮ್ಗೆ ಬಂದು ಒಂದು ಕಪ್ಪು ಬೆಕ್ಕುವನ್ನು ಹುಡುಕ್ತಿದ್ದಾನಂತೆ. ಎ ಬ್ಲೈಂಡ್ ಫೆಲೋ ಹ್ಯಾಸ್ ಎಂಟರ್ಡ್ ದಿ ಡಾರ್ಕ್ ರೂಮ್ ಸರ್ಚಿಂಗ್ ಫಾರ್ ಎ ಬ್ಲ್ಯಾಕ್ ಕ್ಯಾಟ್. ಬ್ಲೈಂಡ್ ಕ್ಯಾಟ್ ಅಲ್ಲ, ಬ್ಲ್ಯಾಕ್ ಕ್ಯಾಟ್. ಸಿಗತ್ತಾ ಅವನಿಗೆ? ಸಿಗಲ್ಲ. ಹಾಗೆ ಆನಂದ ಹೊರಗಡೆ ಇದೆ, ಸಿಗಲ್ಲ. ಆಭಾಸ ಆನಂದ ಅದು. ಅದು ನಾಯಿ ಮತ್ತೆ ಬೋನ್ ಎಕ್ಸಾಂಪಲ್ ಗೊತ್ತು ಸುಮಾರು ಜನಕ್ಕೆ. ನಾಯಿ ಏನ್ ಮಾಡುತ್ತೆ, ಬೋನ್ನ ತಗೊಂಡು ಕಚ್ಚುತ್ತೆ. ಕಚ್ಚಿ 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 ಏನಾಗುತ್ತೆ, ಅದಕ್ಕೆ ಈ ದವಡೆಯಲ್ಲೇ ರಕ್ತ ಬರುತ್ತೆ. ಆಮೇಲೆ ಅದು ರಕ್ತ ಬಂದಾಗ ಏನಾಗುತ್ತೆ, ರಕ್ತ ಬೋನ್ ಮೇಲೆ ಬೀಳುತ್ತೆ. ಅದನ್ನ ನಾಯಿ ಅನ್ಕೊಳ್ಳುತ್ತೆ ಆ ರಕ್ತ ಬೋನ್ದು ಆ ಮೂಳೆದು ಅಂತ, ಚೆನ್ನಾಗಿ ಅದನ್ನ ನೆಕ್ಕತ್ತೆ. ಅದು ಏನ್ ಪರಮಾನಂದ. ಅಯ್ಯೋ ಮುಟ್ಟಾಳ, ನಿನ್ ರಕ್ತನೇ ಕಣಯ್ಯ, ಗೊತ್ತಾಗ್ತಿಲ್ಲ ಅದಕ್ಕೆ. ಹಾಗೆ ಆನಂದ ಹೊರಗಡೆ ಇದೆ ಅಂತ ಹೋಗ್ತಿದೀವಿ ನಾವು. ಅಲ್ಲಿದೆ ಸ್ವಾಮೀಜಿ, ಇಲ್ಲಿದೆ. ಕೆಲವರು ಇಲ್ಲ, ಒಳಗಡೆ ಇದೆ. ಅದು ಇನ್ನೊಂದು ಕೇಸ್, ಅದು ದೊಡ್ಡ ಮೆಂಟಲ್ ಕೇಸ್. ಅದು ಹೊರಗಡೆ ಇದೆ ಅಂತ ಕೆಲವರು, ಇಲ್ಲ ಒಳಗಡೆ ನನ್ನಲ್ಲೇ ಇದೆ, ನಾನು ಕೂರ್ತೀನಿ ಅಂತ ಅದೊಂದು ಎಕ್ಸ್ಟ್ರೀಮ್ ಮೆಂಟಲ್ಸ್. ಎರಡೂ ಇಲ್ಲ. ನೀನೇ ಸ್ವರೂಪ, ಅದು ನಿನ್ನ ಸ್ವರೂಪವೇ. ಬಿ ಇಂಡಿಪೆಂಡೆಂಟ್. ಯು ಆರ್ ದಟ್ ಕಾನ್ಶಿಯಸ್ನೆಸ್ ಪ್ರಿನ್ಸಿಪಲ್. ಯು ಆರ್ ಆಲ್ವೇಸ್ ಫ್ರೀ. ಯು ಆರ್ ನೆವರ್ ಬೌಂಡ್. ವೇರ್ ಇಸ್ ದಿ ಕ್ವಶನ್ ಆಫ್ ಬೌಂಡ್? ಹೌ ಕ್ಯಾನ್ ಯು ಗೆಟ್ ಬೌಂಡ್ ವೆನ್ ಆತ್ಮ ಇಸ್ ಏಕಃ ಸರ್ವವ್ಯಾಪಿ? ಅದು ಸಂಸಾರದಲ್ಲಿ ಹೇಗೆ ಸಿಕ್ಕಾಕೊಳ್ಳುತ್ತೆ? ಸಂಸಾರದಲ್ಲಿ ಸಿಕ್ಕಾಕೊಳ್ತಾ ಇರುವಂತದ್ದು ದೇಹ, ಮನಸ್ಸು, ಬುದ್ಧಿ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ. ಅದಕ್ಕೆ ಅಂಟ್ಕೊಂಡ್ಬಿಟ್ಟು ನಾನು ಒದ್ದಾಡಿದ್ರೆ ಹೇಗೆ? ಸ್ವಾಮೀಜಿ ಇದೆಲ್ಲ ಅರ್ಥ ಆಗತ್ತೆ, ಅದರ ಪ್ರಾಕ್ಟಿಕಲ್ ಆಗಿ ಏನಾದ್ರು ಸಜೆಷನ್ ಕೊಡಿ. ಇದೇ ಪ್ರಾಕ್ಟಿಕಲ್, ಇನ್ನೇನ್ ಪ್ರಾಕ್ಟಿಕಲ್? ಡು ನಾಟ್ ಥಿಂಕ್ ವೇದಾಂತ ಇಸ್ ಥಿಯರಿ. ಇಫ್ ವೇದಾಂತ ಇಸ್ ಥಿಯರಿ, ಇಟ್ ಹ್ಯಾಸ್ ಟು ಬಿ ಪ್ರಾಕ್ಟಿಕಲ್. ಇಟ್ ಹ್ಯಾಸ್ ಟು ಬಿ ಲರ್ನ್ಡ್ ಅಂಡ್ ಲಿವ್ಡ್. ಲೀವಿಂಗ್ ಇಸ್ ಪ್ರಾಕ್ಟಿಕಲ್ ಅಷ್ಟೇ. ಟ್ರಾನ್ಸ್ಫಾರ್ಮೇಶನ್ ಇಸ್ ಪ್ರಾಕ್ಟಿಕಲ್. ದರ್ ಇಸ್ ನೋ ಅದರ್ ಪ್ರಾಕ್ಟಿಕಾಲಿಟಿ ಇನ್ ವೇದಾಂತ. ತಿಳಿರಿ, ಪಾಠ ಕೇಳಿಸ್ಕೊಳ್ಳೋದೆಲ್ಲ ಥಿಯರಿ, ಅದಾದ್ಮೇಲೆ ಎಲ್ಲೊಂದು ಲ್ಯಾಬ್ ಹೋಗಿ ಪ್ರಾಕ್ಟಿಕಲ್ಸ್ ಮಾಡೋದ? ಯಾವ ಲ್ಯಾಬ್? ಜಗತ್ತೇ ಒಂದು ಲ್ಯಾಬ್. ದಿಸ್ ಹೋಲ್ ಯೂನಿವರ್ಸ್ ಇಸ್ ದ ಲ್ಯಾಬ್. ಯುವರ್ ಬಾಡಿ ಇಸ್ ದ ಲ್ಯಾಬ್. ಯು ಹ್ಯಾವ್ ಟು ಬಿ ಇನ್ ದಿಸ್ ಲ್ಯಾಬ್ ಅಂಡ್ ಎಂಜಾಯ್ ದಿಸ್ ಆತ್ಮಾನುಭವ. ನಾ ಆತ್ಮ ಅಂತ ತಿಳಿಯದೇ ಸಾಕು. ಇಲ್ಲ ಅಂದ್ರೆ ಕುರುಡನ್ ಕಥೆ ಇದ್ದಾಗ ಹುಡುಕ್ತಾನೆ ಇರೋದು ಕತ್ಲಲ್ ರೂಮಲ್ಲಿ, ಸಿಗಲ್ಲ ಅದು. ಸೊ ತತ್ ಅನಿರ್ದೇಶ್ಯಂ ಪರಮಂ ಸುಖಂ ಏತತ್ ಪ್ರತ್ಯಕ್ಷಂ ಏವ ಇತಿ ಧೀರಾ ಮನ್ಯಂತೆ. ಎಷ್ಟು ಚೆನ್ನಾಗಿದೆ ನೋಡಿ. ಎಂಜಾಯ್ ಮಾಡೋರು ಮಾಡ್ಬೋದು, ಇಲ್ಲ ಅಂದ್ರೆ ಏನೋ ಹೇಳ್ತಿದಾರೆ ಹೇಳ್ಕೊಂಡು ಹೋಗಿ ಅನ್ಬೇಕಷ್ಟೆ. ಏತತ್ ಪ್ರತ್ಯಕ್ಷ ಏವ ಇತಿ ಧೀರಾ ಮನ್ಯಂತೆ. ಪ್ರತ್ಯಕ್ಷಂ ಏವ, ಅದು ಬ್ರಾಕೆಟ್ಸ್ ಅಲ್ಲಿ ಹಾಕೊಳ್ಳಿ. ಅದಿಲ್ಲ, ಬ್ರಾಕೆಟ್ಸ್ ಅಲ್ಲಿ ಹಾಕೊಳ್ಳೋದು ಅಂತ ಹೇಳೋದಲ್ಲ, ಇಲ್ಲ ಅದನ್ನ ನಾವು ಸೇರಿಸ್ಬೇಕು ಅಂತ. ಏತತ್ ಅನಿರ್ದೇಶ್ಯಂ ಪರಮಂ ಸುಖಂ ಈಸ್ ಪ್ರತ್ಯಕ್ಷಮೇವ. ಪ್ರತ್ಯಕ್ಷಮೇವ ಅಂದ್ರೆ ಇಟ್ ಈಸ್ ಇಂಟಿಮೇಟ್ಲಿ ಅವೈಲಬಲ್ ಟು ಮೀ. ಯಾರಿಗೆ? ಜ್ಞಾನಿಗಳಿಗೆ. ಶಂಕರಾಚಾರ್ಯ ಹೇಳ್ತಾರೆ ಪ್ರತ್ಯಕ್ಷಮೇವ ಈಸ್ ಈಕ್ವಲ್ ಟು ಜ್ಞಾನಿನಃ. ಜ್ಞಾನಿಗಳಿಗೆ, ವಿವೇಕಿಯರಿಗೆ ಆತ್ಮಾನುಭವವು ಅವರೇ ಅಂತ ಪರಿಗಣಿಸ್ತಾರಂತೆ. ಇದು ಧೀರಾಹ ಮನ್ಯಂತೆ. ಫಾರ್ ಎ ಕ್ವಾಲಿಫೈಡ್ ಮೈಂಡ್, ಫಾರ್ ಎ ವಿವೇಕಿ, ಆತ್ಮ ಇಸ್ ಪ್ರತ್ಯಕ್ಷ, ಅಪರೋಕ್ಷಾನುಭೂತಿ. ಅಪರೋಕ್ಷ ಇಲ್ಲಿ ಅನುಭೂತಿ ಅಂದ್ರೆ ಡು ನಾಟ್ ಟೇಕ್ ಎಕ್ಸ್ಪೀರಿಯನ್ಸ್. ನಿತ್ಯ ಜೀವನದ ಆಗುವಂತಹ ಎಕ್ಸ್ಪೀರಿಯನ್ಸ್ ಅನ್ನ ನೋಡಿ ಅನುಭೂತಿ ಅಂತ ಹಾಕಿದ್ದಾರೆ, ಬಿಟ್ರೆ ಯಾವುದೋ ಒಂದು ಸ್ಟೇಟ್ ಅಂತಲ್ಲ. ಎಕ್ಸ್ಪೀರಿಯನ್ಸ್ ಇಸ್ ನಾಟ್ ಇನ್ ಸಮ್ ಸ್ಟೇಟ್. ಅಪರೋಕ್ಷ ಅನುಭೂತಿ ಅಂದ್ರೆ ಡೈರೆಕ್ಟ್ ಆಗಿ ಅದನ್ನ ನಾನು ನೋಡ್ಬೋದು. ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿಯಲ್ಲಿಯೇ ತ್ರಿಕಾಲವಾಗಿರುವಂತ ಸಾಕ್ಷಿ ಚೈತನ್ಯವೇ ಅಪರೋಕ್ಷ ಅನುಭೂತಿ. ಅದನ್ನ ಇಲ್ಲಿ ಹೇಳ್ತಾ ಇರೋದು. ಪ್ರತ್ಯಕ್ಷಮೇವ ಯಾರಿಗೆ? ಜ್ಞಾನಿಗಳಿಗೆ, ವೈರಾಗಿಗಳಿಗೆ. ಶಂಕರಾಚಾರ್ಯ ಬರೀತಾರೆ ಏಷಣಾತ್ರಯ ಏವಹ. ಯಾರಿಗೆ ಏಷಣಾತ್ರಯ ಇಲ್ಲವೋ ಅವ್ರಿಗೆ ಪ್ರತ್ಯಕ್ಷಮೇವ. ಏಷಣಾತ್ರಯ ಗೊತ್ತು,
ಏಷಣಾತ್ರಯ ಅಂದ್ರೆ ಪುತ್ರೈಷಣ, ವಿತ್ತೈಷಣ, ಲೋಕೈಷಣ. ಯಾರಿಗದಿಲ್ವೋ ಅದನ್ನ ಮುಂಚೆ ನೋಡಿದ್ವಿ ನಾವು, ಏಷಣಾತ್ ಅದು ಪಾಸಿಬಲ್. ಯಾರಿಗೆ ಏಷಣಾತ್ರಯದ ಮೇಲೆ ಜಾಸ್ತಿ ಭಾರ ಹಾಕಿದ್ದಾರೋ, ಜೀವನ ಅದೇ ಅಂತ ಅನ್ಕೊಂಡಿದ್ದಾರೋ, ಕಥಂನು ತತ್ ಸುಖಂ ವಿಜಾನೀಯ, ಹೇಗೆ ತಾನೇ ಅವ್ರಿಗೆ ಆನಂದ ಸಿಗತ್ತೆ ಜೀವನದಲ್ಲಿ? ಏಷಣಾತ್ರಯ, ಪುತ್ರೈಷಣ, ವಿತ್ತೈಷಣ, ಲೋಕೇಶಣ. ಪುತ್ರದಿಂದ ಸುಖ, ವಿತ್ತದಿಂದ ಸುಖ, ಲೋಕದಿಂದ ಸುಖ ಅಂತ ಯಾರು ತಿಳಿತಾರೋ ಅವ್ರಿಗೆ ಆತ್ಮವಸ್ತುವು ದೊರಕುವುದಿಲ್ಲ. ಹೌ ಕ್ಯಾನ್ ಐ ಗೆಟ್ ಪೀಸ್ ಇನ್ ದಿ ಮೈಂಡ್? ಏಷಣಾತ್ರಯ ತ್ಯಾಗ ಏವ ಆನಂದ. ಎಫರ್ಟ್ ಹಾಕ್ಬೇಕು. ವೇದಾಂತಕ್ಕೆ ಬಂದ್ಮೇಲೆ ಎಫರ್ಟ್ ಹಾಕ್ಬೇಕು. ಏನ್ ಎಫರ್ಟ್? ಸಾಧನೆ ಅಧ್ಯಯನ, ಸಾಧನೆ ಅಧ್ಯಯನ ಎರಡೇ. ಹಶ್ವಾದ್ರೆ ಊಟ, ಸುಸ್ತಾದ್ರೆ ಮಲ್ಕೊಳ್ಳೋದು ಅಷ್ಟೇ, ಬೇರೆ ಇನ್ನೇನು ಮಾಡಬಾರ್ದು. ಸ್ವಾಮೀಜಿ, ಆ ಮನೆ ಯಾರು ನಡೆಸೋದು? ಮನೆ ಯಾರು ನಡೆಸೋದು? ಇವಾಗ ಬರೀ ಊಟ ಮಾಡ್ತಿದ್ರೆ ನಿಮ್ ತರ ಅನ್ಎಂಪ್ಲಾಯ್ಡ್ ಆಗ್ಬಿಟ್ರೆ ಹೇಗ್ ಮಾಡೋದು? ಆಸುಪ್ತೇಶು ಆಮೃತೆ ಕಾಲಂ ಸದಾ ವೇದಾಂತ ಚಿಂತೆಯೇ. ಆಸುಪ್ತೆ ಮಲ್ಕೊಳ್ಳೋವರೆಗೂ ವೇದಾಂತ ಚಿಂತನೆ ಮಾಡಬೇಕು, ಆಮೃತೆ ಸಾಯೋವರೆಗೂ ಮಾಡ್ತಿರ್ಬೇಕಂತೆ, ಬಿಡ್ಲೇಬಾರ್ದು. ಆಸುಪ್ತೆ ಆಮೃತೆ ಕಾಲಂ ಸದಾ ವೇದಾಂತ ಚಿಂತೆಯೇ. ಮಾಡಿ ಬೇಜಾರಾಯ್ತಾ ಸ್ವಲ್ಪ ಊಟ, ಭಿಕ್ಷೆ. ಸುಸ್ತಾಯ್ತಾ ಮಲ್ಕೊಳ್ಳೋದು, ಮತ್ತಿದ್ದ ತಕ್ಷಣ ಇದೇ ಚಿಂತನೆ. ಅದೇ ಒಬ್ಬ ಜ್ಞಾನಿಯ ಲಕ್ಷಣ, ಒಬ್ಬ ಯತಿಯ ಲಕ್ಷಣ. ಬೇರೆ ಏನೇನೋ ಮಾಡ್ತಿರೋದಲ್ಲ. ನಿನ್ನೆ ನೋಡಿದ್ವಿ ಆ ಗೀತಾ ಭಾಷ್ಯದಲ್ಲಿ, ಮುಂಚೆ ಮಾಡಿದ್ವಿ, ನಿನ್ನೆ ನೋಡಿದ್ರಲ್ಲ, ಜ್ಞಾನಂ ಸನ್ಯಾಸ ಲಕ್ಷಣಂ. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಜ್ಞಾನ ಅಂದ್ರೆ ಸನ್ಯಾಸ ಈಸ್ ಈಕ್ವಲ್ ಟು ಜ್ಞಾನವೇ ಪ್ರಧಾನ ಅವನಿಗೆ. ಮಿಕ್ಕಿದ ಕರ್ಮ, ಉಪಾಸನೆ, ಸೋಷಿಯಲ್ ಆಕ್ಟಿವಿಟೀಸು, ಆಶ್ರಮ ನಡೆಸೋದು, ಮಠ ಕಟ್ಟೋದು ಅದೆಲ್ಲ ಸೆಕೆಂಡ್ರಿ. ಪಾಠ ಪಾಠ ಪಾಠ, ಸದಾ ಪಾಠದಲ್ಲಿ ಪಾಠ ಏನೋ ಮಾಡಬೇಕು. ಮಾಡಕ್ಕಾಗ್ಲಿಲ್ಲ ಆದ್ರೆ ಅವನು ಆ ವೇದಾಂತ ಚಿಂತದಲ್ಲೇ ಇರ್ಬೇಕು. ವೇದಾಂತ ಚಿಂತನೆ ಅಂದ್ರೆ ವೇದಾಂತ ಚಿಂತನೆ ಮಾಡ್ತಾ ಕರ್ಮ ಮಾಡೋದಲ್ಲ. ಸನ್ಯಾಸಿಗೆ ಸದಾ ಭಾಷ್ಯ ಪಾರಾಯಣ, ಪ್ರಣವ ಜಪ, ಇಷ್ಟೇ. ಇದು ಶಂಕರರ ಮಾತು ನೋಡಿ ಹೇಗಿದೆ. ಜ್ಞಾನಂ ಸನ್ಯಾಸ ಲಕ್ಷಣಂ. ಇನ್ನೊಂದಿತ್ತು, ಅದೆಲ್ಲ ಮರ್ತ್ಬಿಟ್ಟೆ. ಪರಮಹಂಸ ಧರ್ಮ ನಿರ್ಣಯದಲ್ಲಿ ಒಂದು ಪುಸ್ತಕ ಇದಲ್ಲಿದೆ ನೋಡಿ. ಇಲ್ಲ ತಾಳಿ ಒಂದು ನಿಮಿಷ. ಪರಮಹಂಸ ಯತಿ ಧರ್ಮ ನಿರ್ಣಯದಲ್ಲಿ ಒಂದು ವಾಕ್ಯ ಬರುತ್ತೆ, ಅದು ಹೇಳ್ತೀನಿ, ಒಂದ್ ನಿಮಿಷ ಇರಿ. ಆ ಪುಸ್ತಕದಲ್ಲಿ ಎಲ್ಲ ಸಿಕ್ತು ಬಿಡಿ, ಇಲ್ಲ ಇದೆ. ಇಲ್ಲಿ ನೋಡಿ, ಪರಮಹಂಸ ಧರ್ಮ ನಿರ್ಣಯದಲ್ಲಿ ಒಂದು ಮಾತಿದೆ. ಮೋಕ್ಷಸ್ಯ ಸಾಕ್ಷಾತ್ ಸಾಧನಂ ಜ್ಞಾನಮೇವೇತಿ ಕಾರಣಾತ್ ಮುಮುಕ್ಷೋಃ ಪರಮಹಂಸಃ ಜ್ಞಾನನಿಷ್ಠಾಪರಃ ಏವ ಸ್ಯಾತ್ ನ ಕರ್ಮನಿಷ್ಠಾಪರಃ. ಮುಮುಕ್ಷೋಃ ಜ್ಞಾನನಿಷ್ಠಾಪರಃ ನ ತು ಕರ್ಮನಿಷ್ಠಾಪರಃ ನಾಪಿ ಉಪಾಸನಾಪರಃ. ಏನ್ ಮಾತು? ಕೇಳಿಸ್ಕೊಳ್ತಾ ಇದ್ದೀರಾ? ನಿದ್ದೆ ಮಾಡ್ತಿದ್ದೀರಾ? ಇಲ್ಲ, ಇಲ್ಲಿ ನೋಡಿ, ಮೋಕ್ಷಸ್ಯ ಸಾಕ್ಷಾತ್ ಸಾಧನಂ ಜ್ಞಾನಮೇವೇತಿ ಕಾರಣಾತ್, ಬಿಕಾಸ್ ದ ಕಾಸ್ ಇಸ್ ಮುಮುಕ್ಷು. ಯಾರಿಗೆ ತೀವ್ರ ಇಚ್ಛೆ ಇದೆಯೋ ಅದು ಸಾಕ್ಷಾತ್ ಸಾಧನಂ ಜ್ಞಾನಮೇವೇತಿ. ಏತತ್ ಪರಮಹಂಸಃ ಜ್ಞಾನನಿಷ್ಠಾಪರಃ ನ ಕರ್ಮನಿಷ್ಠಾಪರಃ. ಅಂಡರ್ಲೈನ್ ಮಾಡಿ ಒಂದು 10 ಲೈನ್ಸ್. ನ ಉಪಾಸನಾಪರಃ. ಅರ್ಥವರೆಗೂ ರೆಡ್ ಅಲ್ಲಿ ಪೇಪರ್ ಹರಿದೋಗ್ಬಿಡ್ಬೇಕು, ರೆಡ್ ಅಲ್ಲಿ ಎಳಿತಾ ಇರಿ. ಉಪಾಸನಾಪರಃ ತತ್ವತಃ ಸನ್ಯಾಸಿ ಜ್ಞಾನಕಾಂಡಪರಃ. ಮತ್ತೆ ಅದನ್ನೇ ಹಾಕ್ತಾ ಇದ್ದಾರೆ, ಅವರೇ ಬೋಲ್ಡ್ ಮಾಡಿದ್ದಾರೆ. ನದು ಉಪಾಸನಾಕಾಂಡಪರಃ ಭೂತಾನಾಂ ಭೂಷಣಂ ಜ್ಞಾನಂ ಇತಿ ಚ. ಕೊಟೇಶನ್ ಇಲ್ಲಿ ನೋಡಿ. ಧ್ಯಾನಂ ತು ದ್ವಿವಿಧಂ ಪ್ರೋಕ್ತಂ ಸಗುಣಂ ನಿರ್ಗುಣಂ ತಥಾ ಸಗುಣಂ ಸರ್ವಭೇದೇನ. ಅರ್ಥ ಆಗ್ತಿದ್ಯಾ? 2 ರೀತಿಯಲ್ಲಿ ಇದೆಯಂತೆ ಧ್ಯಾನ. ಧ್ಯಾನಂ ತು ದ್ವಿವಿಧಂ ಪ್ರೋಕ್ತಂ ಸಗುಣಂ ನಿರ್ಗುಣಂ ತಥಾ ಸಗುಣಂ ಸರ್ವಭೇದೇನ. ಸಗುಣ ಉಪಾಸನೆಯ ಸರ್ವಭೇದ, ಭೇದವೋ ಭೇದ, ಡ್ಯುಯಾಲಿಟಿಯೋ ಡ್ಯುಯಾಲಿಟಿ. ಅದೇ ನಿರ್ಗುಣಂ ಕೇವಲಂ ಸ್ಮೃತಂ. ನಿರ್ಗುಣ ಉಪಾಸನೆ ಆರ್ ನಿರ್ಗುಣ ನಿಧಿಧ್ಯಾಸನ ಈಸ್ ಕೇವಲ ಸ್ಮೃತಂ. ಜಸ್ಟ್ ಥಿಂಕ್. ಮತ್ ನಾ ಈ ಪದವನ್ನು ಹೇಳ್ತಾ ಇದ್ದೀವಿ. ಯು ಹ್ಯಾವ್ ಟು ಜಸ್ಟ್ ಥಿಂಕ್ ದಟ್ ಯುವರ್ ಕಾನ್ಶಿಯಸ್ನೆಸ್. ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ನೋ ಎಕ್ಸ್ಟ್ರಾ ಎಫರ್ಟ್ ಇಸ್ ರಿಕ್ವೈರ್ಡ್. ನನ್ನ ಮಾತಲ್ಲ, ಪರಮಹಂಸ ಯತಿ ಧರ್ಮ ನಿರ್ಣಯದ ಮಾತು, ರಾಮಾನಂದ ಸರಸ್ವತಿಗಳು ಬರೆದಿರುವಂತಹ ಮಾತು.
ಪಾಠದ ಕಡೆ ಗಮನ ಇರಲಿ. ಪರಮಹಂಸ ರಾಮಾನಂದ ಸರಸ್ವತಿಗಳ ಮಾತು. ಇಲ್ಲಿ ಏನ್ ಹೇಳ್ತಿದ್ದಾರೆ, ಟೈಮ್ ಆಗೋಯ್ತು ನೋಡ್ಲಿಲ್ಲ. ಕಥಂ ತತ್ ಸುಖಂ ವಿಜಾನೀಯಾಂ, ಹೌ ಕ್ಯಾನ್ ಐ ಅಂಡರ್ಸ್ಟ್ಯಾಂಡ್ ದಿಸ್ ಅಂದ್ರೆ ಅದು ಪ್ರತ್ಯಕ್ಷವಾಗಿದೆಯಾ? ಕಿಂ ವಿಭಾತಿವಾ, ಕಿಮು ಭಾತಿವಾ, ವಿಭಾತಿವಾ. ಭಾತಿ ಅಂದ್ರೆ ಅದು ಪ್ರತ್ಯಕ್ಷವಾಗಿ ನನಗೆ ಕಾಣುತ್ತಾ, ನಾನು ಅದನ್ನ ಅರ್ಥ ಮಾಡ್ಕೊಳ್ಬೋದಾ? ವಿಭಾತಿವಾ ಅಂದ್ರೆ ನನ್ನ ಹತ್ರ ಇದೆಯಾ ಅದು ಅಂತ ಪ್ರಶ್ನೆ ಹಾಕ್ತಾ ಇದ್ದಾರೆ. ಆ ಅನಿರ್ದೇಶ ಆತ್ಮವಸ್ತುವನ್ನ ನಾ ತಿಳಿಬೇಕು ಅಂದ್ರೆ ನನ್ನ ಹತ್ರ ಇದೆಯಾ ಇಲ್ಲ ದೂರ ಇದೆಯಾ? ಹತ್ರ ಇದ್ರೆ ಹೇಗ್ ತಿಳಿಯೋದು? ದೂರ ಇದ್ರೂ ಅದು ಇಟ್ ಇಸ್ ಡಿಸ್ಟಿಂಕ್ಟ್ಲಿ ವಿಸಿಬಲ್ ಹಾಗೆ ಅಂತ ಪ್ರಶ್ನೆ ಹಾಕ್ತಿದ್ದಾರೆ. ಮುಂದಿನ ಶ್ಲೋಕನ ನೋಡ್ಬಿಡೋಣವಾ? ಒಂದು 5 ನಿಮಿಷ. ಪ್ಲೀಸ್. ಸಂಡೇ ತಾನೆ, ಮಲ್ಕೊಳತ್ತಾನೆ ಇನ್ನೇನು. ಒಂದು ನೋಡ್ಬಿಟ್ರೆ ಈ ಸೆಕ್ಷನ್ ಮುಗ್ದೋಗುತ್ತೆ. ಅದಕ್ಕೋಸ್ಕರ ನ ತತ್ರ ಸೂರ್ಯೋ ಭಾತಿ ನ ಚಂದ್ರತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿಃ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ ಕಿಮು ಭಾತಿವಾ ವಿಭಾತಿವಾಗಿ ಇದು ಪ್ರಶ್ನೆ. ಉತ್ತರ ಯಮ ಉತ್ತರ ಕೊಡ್ತಿದ್ದಾನೆ. ಏನು? ಆ ಬ್ರಹ್ಮಾನಂದವನ್ನ ಅಕಂಪ್ಲಿಷ್ ಮಾಡಬೇಕು ಅಂದ್ರೆ, ಅದನ್ನ ಗಳಿಸ್ಬೇಕು ಅಂದ್ರೆ ನಚಿಕೇತ ಕೇಳಿರುವಂತ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಯಮ ಹೇಳ್ತಿದ್ದಾನೆ ಅದು ಭಾತಿವಾ ಕಿಮು ಭಾತಿವಾ ಅಂತ ಕೇಳಿದೆ. ಅದ್ ಹಂಗ್ ಕೇಳಬಾರ್ದು. ಇಟ್ ಇಸ್ ನಾಟ್ ಎನ್ ಆಬ್ಜೆಕ್ಟ್ ಆಫ್ ಎಕ್ಸ್ಪೀರಿಯನ್ಸ್ ಟು ಎಕ್ಸ್ಪೀರಿಯನ್ಸ್ ದಿ ಆನಂದ. ದಟ್ ಬ್ರಹ್ಮಾನಂದ ಇಸ್ ನಾಟ್ ಎನ್ ಆಬ್ಜೆಕ್ಟ್ ಆಫ್ ಎಕ್ಸ್ಪೀರಿಯನ್ಸ್ ಟು ಎಕ್ಸ್ಪೀರಿಯನ್ಸ್ ದಿ ಆನಂದ. ಅದು ವಿಷಯಾನಂದ ಅಲ್ಲ, ಅದು ಆರ್ಡಿನರಿ ಎಕ್ಸ್ಪೀರಿಯನ್ಸಸ್ ಅಲ್ಲ, ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೀರಿಯನ್ಸಸ್ ಅಲ್ಲ, ESPನೂ ಅಲ್ಲ, DSPನೂ ಅಲ್ಲ, ABCD to Z ಅಲ್ಲ. ಅದು ಆಯ್ತಾ? ಯೋಗದಲ್ಲ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೀರಿಯನ್ಸ್ ಎಲ್ಲ ಹಾಕ್ತಾರ, ಎಂಥದ್ದು ಅಲ್ಲ. ಇಟ್ ಈಸ್ ನಾರ್ಮಲ್. ವಿಷಯ ಆನಂದವೇ ಅಲ್ಲ, ಅದು ಸಾಧಾರಣವಾದ ವೃತ್ತಿಯೂ ಅಲ್ಲ, ವಿಶೇಷವಾದ ವೃತ್ತಿಯೂ ಅಲ್ಲ. ಬ್ರಹ್ಮಾನಂದ ಅಂದ್ರೆ ಅರಿವು, ಕಾನ್ಶಿಯಸ್ನೆಸ್ ಇಟ್ ಸೆಲ್ಫ್. ಇಲ್ಲಿ ಆನಂದ ಅನ್ನುವ ಪದವನ್ನ ಶಂಕರಾಚಾರ್ಯ ಹೇಳ್ತಾರೆ ಅನಂತ ಅಂತ ಮಾಡ್ಕೊಳ್ಳಿ. ಬ್ರಹ್ಮ ಅನಂತಃ, ಬ್ರಹ್ಮ ಅನಂತಃ, ಬ್ರಹ್ಮಾನಂದ, ಆನಂದ ಇಸ್ ಈಕ್ವಲ್ ಟು ಅನಂತಃ, ಲಿಮಿಟ್ಲೆಸ್. ದಿಸ್ ಕಾನ್ಶಿಯಸ್ನೆಸ್ ಇಸ್ ಲಿಮಿಟ್ಲೆಸ್. ಇಟ್ ವಿಲ್ ನೆವರ್ ಕಮ್, ಇಟ್ ವಿಲ್ ನೆವರ್ ಗೋ. ಇಟ್ ಇಸ್ ನಾಟ್ ಎನ್ ಇವೆಂಟ್ ಟು ಎಂಜಾಯ್ ದಟ್ ಆನಂದ. ಯಾವುದೇ ಒಂದು ಇವೆಂಟ್ ಅಲ್ಲಿ ಬರಬೇಕು ಅಂದ್ರೆ ಅದು ತಾತ್ಕಾಲಿಕ, ಬರುತ್ತೆ ಹೊಟ್ಟೋಗುತ್ತೆ. ಆದ್ರೆ ಬೃಹತ್ವಾತ್ ಬ್ರಹ್ಮ, ಆನಂದ ಸರ್ವವ್ಯಾಪಿ, ಸದಾ ಅದು ನೀವೇ ಆಗಿದ್ದೀರಿ. ಇಟ್ ಇಸ್ ಆಲ್ವೇಸ್ ಅ ಸಬ್ಜೆಕ್ಟ್, ನೆವರ್ ಎನ್ ಆಬ್ಜೆಕ್ಟ್. ಆ ಅರ್ಥದಲ್ಲಿ ಹೇಳ್ತಿದ್ದಾನೆ. ನ ತತ್ರ ಸೂರ್ಯೋ ಫೇಮಸ್ ಮಂತ್ರ, ಎಲ್ರಿಗೂ ಗೊತ್ತು. ಯಾವ ಶ್ಲೋಕ ಆರ್ತಿಗೆ ಬರ್ದೇ ಇದ್ರು ಈ ಶ್ಲೋಕವನ್ನು ಹೇಳಿ ಒಂದು ಚಿಕ್ಕ ಕರ್ಪೂರ, 50 ಪೈಸೆ ಕರ್ಪೂರದಲ್ಲಿ ಭಗವಂತನಿಗೆ ತೋರಿಸಿ ಆರತಿ ಮಾಡ್ತಾ ಇರ್ತೀವಿ. ಆ ಕರ್ಪೂರದಲ್ಲಿ ಒಂದು 60% ಹೊಗೆನೆ ಬರ್ತಾ ಇರುತ್ತೆ, ಆದ್ರೂ ಮಾಡ್ತಾ ಇರ್ತೀವಿ. ಓಕೆ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ. ಸೂರ್ಯ ತತ್ರ ನ ಭಾತಿ. ಆ ಭಾತಿ ಅಂದ್ರೆ ಆ ಕಾನ್ಶಿಯಸ್ನೆಸ್ ಈಸ್ ದಿ ಸಬ್ಜೆಕ್ಟ್, ಬ್ರಹ್ಮಾನಂದ. ಸೂರ್ಯ ಅದನ್ನ ಬೆಳಗೋದಿಲ್ಲ. ನ ಚಂದ್ರ ನ ತಾರಕಂ, ಚಂದ್ರ ಬೆಳಗೋದಿಲ್ಲ, ನಕ್ಷತ್ರ ಬೆಳಗೋದಿಲ್ಲ. ನ ವಿದ್ಯುತ್, ನೇಮ ವಿದ್ಯುತ್ ಅಂದ್ರೆ ಮಿಂಚು ಸೂರ್ಯನೇ ಬೆಳಗಲ್ಲ ಅಂದ್ರೆ ಮಿಂಚಂತದ್ದು, ಅದು ಒಂದು ಕ್ಷಣ ಬಂದು ಹೋಗ್ಬಿಡುತ್ತಲ್ಲ, ಅದು ಇಲ್ಲ. ಕುತಃ ಅಗ್ನಿ, ಅಗ್ನಿಯೂ ಇಲ್ಲ. ಕುತಃ ಅಗ್ನಿ ಮೇವ ಭಾಂತಂ ಅನುಭಾತಿ ಸರ್ವಂ. ಅದೊಂದು ಆತ್ಮವಸ್ತು ಇರೋದ್ರಿಂದ ಸರ್ವಂ ಅನುಭಾತಿ, ಎಲ್ಲವೂ ಬೆಳಗ್ತಾ ಇದೆ. ಭೀಷಾಸ್ಮಾದ್ವಾತಃ ಪವತೆ ಭೀಷೋಧೇತಿ ಸೂರ್ಯ ಮೃತ್ಯುದ್ದಾಮ ಪಂಚಮ ಇತಿ. ಆ ಆತ್ಮವಸ್ತು ಇರೋದ್ರಿಂದ ಎಲ್ಲವೂ, ಯಮಧರ್ಮರಾಜ ಕೆಲಸ ಮಾಡ್ತಿದ್ದಾನಂತೆ, ಸೂರ್ಯ ಕೆಲಸ ಮಾಡ್ತಿದ್ದಾರೆ, ಎಲ್ಲ ನಡೀತಾ ಇದೆ. ಸೂರ್ಯ ಬೆಳಗ್ತಾ ಇರೋದು ಆತ್ಮವಸ್ತುವಿಂದ, ಚಂದ್ರ ಬೆಳಗ್ತಾ, ಇವಾಗ ಚಂದ್ರನ್ಗೆ ಲೈಟ್ ಇಲ್ಲ ಆಫ್ ಇಟ್ಸ್ ಓನ್. ಹಿ ಹಸ್ ಟೇಕಿಂಗ್ ಲೈಟ್ ಫ್ರಮ್ ಸೂರ್ಯ, ಸೂರ್ಯ ಹ್ಯಾಸ್ ಟು ಟೇಕ್ ಫ್ರಮ್ ಆತ್ಮ. ನೋಡಿ ಹೇಗಿದೆ. ಸರಿ, ಇವಾಗ ಏನೋ ಹೇಳ್ಬೇಕು ಅಂತ ಅನ್ಸುತ್ತೆ, ಆದ್ರೂ ಬೇಡ, ಟೈಮ್ ಆಗುತ್ತೆ. ಹುಣ್ಣಿಮೆ ಯಾರಿಗೆ ಅಂತ ನೆಕ್ಸ್ಟ್ ಕ್ವಶನ್ ಯೋಚನೆ ಮಾಡಿ. ಹುಣ್ಣಿಮೆ ಯಾರಿಗೆ ಅಂತ, ಚಂದ್ರನಲ್ಲಿ ಹುಣ್ಣಿಮೆ ಅಂತ ಮಾಡ್ತೀವಿ.
ಶರತ್ಕಾಲ ಹುಣ್ಣಿಮೆ, ಚೈತ್ರ ಮಾಸದ ಹುಣ್ಣಿಮೆ. ಆ ಹುಣ್ಣಿಮೆಗೆ ಏನು ಅಮ್ಮ ನಾರಾಯಣ, ಅದಕ್ಕೆ ಅಲ್ಲಿ ಇಟ್ ಇಸ್ ಫಸ್ಟ್ ಲೈಟೇ ಇಲ್ಲ, ಅದು ಕಪ್ಪು. ರಿಫ್ಲೆಕ್ಷನ್ಗೆ ಎಷ್ಟು ಸಾಕು, ಹೇಳ್ತಾ ಹೋದ್ರೆ ಇದಾಗುತ್ತೆ. ತಮೇವ ಭಾಂತಂ ಅನುಭಾತಿ ಸರ್ವಂ, ಅದು ಗೊತ್ತು ತಾನೆ. ಮೂನ್ ಡಸಂಟ್ ಹ್ಯಾವ್ ಎ ಲೈಟ್ ಆಫ್ ಇಟ್ಸ್ ಓನ್, ಯು ನೋ ರೈಟ್. ಇಲ್ಲ ಅಂದ್ರೆ ನೀವು ಸೈನ್ಸ್ ಓದಿಲ್ಲ ಅಂತ ಕ್ಲೀನ್ ಆಗಿ ಗೊತ್ತಾಗತ್ತೆ ಸ್ಕೂಲಲ್ಲಿ. ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾತ್ ಸರ್ವಮಿದಂ ವಿಭಾತಿ. ಅದಿರೋದ್ರಿಂದ ಎಲ್ಲವೂ ಬೆಳಗ್ತಾ ಇದೆ. ಒಂದು ಶ್ಲೋಕ ಜ್ಞಾಪಕ ಬರ್ಬೇಕು, ಬೇಗ ಮುಗಿಸಿ ಸ್ವಾಮೀಜಿ, ಹರ್ಷವಾಗ್ತಿದೆ. ದಕ್ಷಿಣಾಮೂರ್ತಿ ಸ್ತೋತ್ರ ಯಾವುದು? ಅಲ್ಲಪ್ಪ, ವಿಶ್ವಂ ದರ್ಪಣ ಅಲ್ಲ, ಬರಲ್ಲ ಅದಲ್ಲ. ನೀ ಹೇಳೋದಿಲ್ಲ 2 ದಿವಸಕ್ಕೆ ಹಿಂದೆ, ಆ ಶ್ಲೋಕ ಇಲ್ಲಿ ಹೇಳ್ಬೇಕು ಇವಾಗ. ನಾನಾ ಛಿದ್ರಘಟೋದರ ಸ್ಥಿತಿ ಮಹಾದೀಪ ಪ್ರಭಾಭಾಸ್ವರಂ ಜ್ಞಾನಂ ಯಸ್ಯ ತು ಚಕ್ಷುರಾದಿಕರಣದ್ವಾರ ಬಹಿಸ್ಪಂದತೆ. ಇಲ್ಲಿ ನೋಡಿ, 3rd ಲೈನ್ ಅಲ್ಲಿ ಜಾನಾಮೀತಿ ತಮೇವ ಭಾಂತಂ, ಅದೊಂದೇ ಒಂದು ಪರ್ಡ್ ತಗೊಳ್ಳೋದು, ಒಂದೇ ಭಾಂತಂ. ಜಾನಾಮೀತಿ ತಮೇವ ಭಾಂತುಮ ಏತತ್ ಸಮಸ್ತಂ ಜಗತ್. ಸಮಸ್ತಂ ಜಗತ್ ಇಸ್ ಈಕ್ವಲ್ ಟು ಸೂರ್ಯ ಚಂದ್ರ ನಕ್ಷತ್ರ ತಾರಕ ಆಲ್. ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಓಂ ಶಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.